ನಮಸ್ಕಾರ. ನಿಮ್ಮೆಲ್ಲರ ತೀವ್ರಗತಿಯ ಒತ್ತಡದಿಂದ ನಾನು ಈ 2-3 ದಿನದಲ್ಲಿ ಸಾಕಷ್ಟು ಓದುವಂಥ ಕೆಲಸ ಮಾಡಿದ್ದೀನಿ. ಅದರ್ವೈಸ್ so far I have not dealt with taxation law. Except for the purpose of studying this law in my master's MBL. I have studied at that point in time. MBL ಮಾಡುವ ಸಂದರ್ಭದಲ್ಲಿ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಲಾ, ಆವಾಗ ನಾನು ಟ್ಯಾಕ್ಸೇಷನ್ ನೋಡಿದ್ದೀನಿ. ಅದರ ನಂತರ ನಾನು ಟ್ಯಾಕ್ಸೇಷನ್ ಪಾಠ ಮಾಡಲಿಲ್ಲ. ಬಟ್ ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತಕ್ಕಂಥ ಒತ್ತಡ ಹೇಗಿತ್ತು ಅಂತಂದರೆ, ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ ಟ್ಯಾಕ್ಸೇಷನ್ ನಂಗೆ ಮಾಡೋಕ್ಕಾಗಲ್ಲ ಅಂಥೇಳಿ. ಬಟ್ ಹುಡುಗರು ಪ್ರತಿ ಸಲನೂ ನೀವು ಕಮೆಂಟ್ ಬಾಕ್ಸಲ್ಲಿ ಅದೇ ಮೆಸೇಜನ್ನು ಹಾಕ್ತಾಯಿದ್ದೀರಿ. ದೆನ್ ಐ ಹ್ಯಾವ್ ಕಲೆಕ್ಟೆಡ್ ದಿ ಕ್ವಶನ್ಸ್. ಸಮ್ ಫ್ರೆಂಡ್ಸ್ ಹ್ಯಾವ್ ಸೆಂಟ್ ಕ್ವಶನ್ಸ್ ಟು ಮೀ ಆ್ಯಂಡ್ ಐ ಹ್ಯಾವ್ ಆಲ್ಸೋ ಸರ್ಚ್ಡ್ ಫ್ರಮ್ ದಿ ಇಂಟರ್ನೆಟ್. ಅವೆಲ್ಲವನ್ನು ಸೇರಿಸಿ ಈ ಒಂದು 2-3 ದಿನದ ನನ್ನ ಅಧ್ಯಯನದ ನಂತರ ಇವತ್ತು ನಾನು ಈ ಪ್ರಾಬ್ಲಮ್ ಅನಲೈಸಿಸ್ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನನಗನ್ಸಿಮಟ್ಟಿಗೆ 1 ಅಥವಾ 2 ವಿಡಿಯೋ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಈ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಅಥವಾ ಪ್ರಾಬ್ಲಮ್ ಅನಲೈಸಿಸನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಿಮಗೆ ಈ ಟ್ಯಾಕ್ಸ್ ಅಂತಕ್ಕಂಥ ಕಾನ್ಸೆಪ್ಟು ಗೊತ್ತಿರಬೇಕು ನಿಮಗೆ. ವೈ ಟ್ಯಾಕ್ಸ್ ಹ್ಯಾಸ್ ಕಮ್, ವೈ ಟ್ಯಾಕ್ಸ್ ಈಸ್ ರಿಕ್ವೈರ್ಡ್ ಅಂತ ಪ್ರಶ್ನೆ ಬರ್ತದೆ. ವೈ ಟ್ಯಾಕ್ಸ್ ಈಸ್ ರಿಕ್ವೈರ್ಡ್? ಆ್ಯಕ್ಚುಲಿ ಇಟ್ ಈಸ್ ಸಮಥಿಂಗ್ ಲೆವಿಡ್ ಬೈ ದ ಗೌರ್ಮೆಂಟ್. ಸರ್ಕಾರ ನಮ್ಮ ಮೇಲೆ ಹೇರುವಂಥದ್ದಿದು. ವೈ ದೇ ಡೂ ಸೋ? ಯಾಕೆ ಅವ್ರು ಇದನ್ನು ಮಾಡ್ತಾರೆ? ಸರ್ಕಾರವನ್ನು ನಡೆಸಲಿಕ್ಕೆ ಹಣ ಬೇಕು. ಆ ನಡೆಸಲಿಕ್ಕೆ ಹಣ ಬೇಕು ಅಂತಕ್ಕಂಥ ಒಂದು ಏನು ಅವರ ಒಂದು ಡಿಮಾಂಡ್ ಇದೆ, ಆ ಡಿಮಾಂಡನ್ನು ಫುಲ್ಫಿಲ್ ಅವರು ಮಾಡೋದು ಈ ತೆರಿಗೆಗಳ ಮೂಲಕ. ನಾನು ತೆರಿಗೆ ಕೊಟ್ಟೀನಿ, ನನಗೆ ಈ ಕೆಲಸ ಮಾಡಿಕೊಡಿ ಅಂತ ನಮ್ಗೆ ಕೇಳಕ್ಕೆ ಬರಲ್ಲ. ಬಟ್ ತೆರಿಗೆ ಕೊಡೋದಿದೆಯಲ್ಲ, ಅದು ನಮ್ಮ ಬಾಧ್ಯತೆ. ಇಟ್ ಈಸ್ ಎ ಬೈಂಡಿಂಗ್ ಆನ್ ಅಸ್. ಇಫ್ ಐ don't give tax, we may be prosecuted. Or we may be asked to pay penalties. So that is the concept. And in this concept, where this government gets its power, how the government gets its power to impose tax. Tax is imposed by government. But this government, where it gets power? Power is given by legislature. ಶಾಸಕಾಂಗ ಈ ಒಂದು ಅಧಿಕಾರವನ್ನು ಕೊಡ್ತದೆ. ಇಟ್ ಮೇ ಬಿ ಪಾರ್ಲಿಮೆಂಟ್ ಆರ್ ಇಟ್ ಮೇ ಬಿ ಸ್ಟೇಟ್ ಲೆಜಿಸ್ಲೇಚರ್. ಈ ಪವರನ್ನು, ಈ ಅಧಿಕಾರವನ್ನು ಶಾಸಕಾಂಗ ಏನಾಗುತ್ತೆ, ಕಾರ್ಯಾಂಗಕ್ಕೆ ಕೊಡ್ತದೆ. ನೀನು ರಿಕವರಿ ಮಾಡು ಅಂತೇಳಿ. ಆ್ಯಂಡ್ ದೆನ್ ಈ ಶಾಸಕಾಂಗ ಶಾಸನವನ್ನು ಮಾಡಲಾರದೆ, ವಿದೌಟ್ ಲಾ tax cannot be imposed. Tax
cannot be imposed. ಕಾನೂನು ಇಲ್ಲದೆ ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ದೇರ್ ಮಸ್ಟ್ ಬಿ ಎ ಲಾ, ಅಂಡ್ ಲಾ ಬೈ ಕಾಂಪಿಟೆಂಟ್ ಅಥಾರಿಟಿ. ಲಾ ಬೈ ಕಾಂಪಿಟೆಂಟ್ ಅಥಾರಿಟಿ. Competent authority. Who is competent authority? The competent authority may be either parliament or state legislature. They can only impose tax, and nowadays even local bodies. Local bodies. After 73rd and 74th amendment, we can even take into cognizance of the local body taxation also. ಇವೆಲ್ಲರಿಂದ sorry, still I am not recovering. But then where this legislature gets this power? The power is got from Article 265. Article 265. Article 265 in the finance chapter. In the finance chapter actually says like this: tax cannot be imposed. Without law, tax cannot be imposed. ಅಂತಕ್ಕಂಥದ್ದನ್ನ ನಮ್ಮ ಸಂವಿಧಾನದ ಅನುಚ್ಛೇದ 265ರಲ್ಲಿ ಹೇಳಲಾಗ್ತದೆ. Therefore, the Constitution has given the power to the Parliament or the state legislature. ಸಂವಿಧಾನ ನಮ್ಮ ಶಾಸಕಾಂಗ, ಸಂಸತ್ತಿರಲಿ ವಿಧಾನ ಮಂಡಲವಿರಲಿ, ಅವರುಗಳಿಗೆ ಅನುಚ್ಛೇದ 265ರಲ್ಲಿ ಶಾಸನ ಮಾಡುವ ಅಧಿಕಾರವನ್ನು ಕೊಡ್ತದೆ. ಇಂಡೈರೆಕ್ಟ್ ಆಗಿ, ಆಕ್ಚುಲಿ 245, 246 ಅಂತ ಹೇಳ್ಬೋದು ನಾವು. ದಿ law making power is available in 245, 246. But here the condition is laid down. Actually this power again it is derived from originally 245, 246. But the condition is given in Article 265. Article 265. That condition is without law. ಕಾನೂನಿನ ಅವಕಾಶವಿಲ್ಲದೆ ತೆರಿಗೆ ವಿಧಿಸಲು ಸಾಧ್ಯವಿಲ್ಲ ಅನ್ನೋದನ್ನು ನೀವು ಗಮನಿಸಬೇಕು. That is very, very important thing one has to remember. That is very, very important. With this introduction, now I will come back again to problem analysis, and let me start with the first problem. Let me start with the first problem. ಈಗಿರ್ತಕ್ಕಂಥ ಪ್ರಾಬ್ಲಮ್ಗಳಿಗೆ ನಾನು ನಂದೇ ಆದ ನಂಬರ್ ಕೊಟ್ಟೇನೆ. ದಿಸ್ ಈಸ್ ನಂಬರ್ ಗಿವನ್ ಬೈ ಮೀ. ಪ್ರಾಬ್ಲಮ್ ನಂಬರ್ 1, 2, 3. ಯಾಕೆಂದರೆ ನಾನು ಪೇಜ್ಗಳಲ್ಲಿ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡುವಂತಹ ಸಾಧ್ಯತೆಗಳು ಬರ್ಬೋದು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂದರೆ ಪ್ರಾಬ್ಲಮ್ನ ಪೇಜ್ಗಳನ್ನು ಅಥವಾ ಪ್ರಾಬ್ಲಮ್ ನಂಬರ್ನ ಹಾಕಿ ಆಮೇಲೆ ಅದನ್ನು ಸಾಲ್ವ್ ಮಾಡ್ತೀನಿ. ನೌ ಯು ಟೇಕ್ ದ ಫಸ್ಟ್ ಪ್ರಾಬ್ಲಮ್. ಮಿಸ್ ಲಾಸ್ಯ, ಎ ನಾನ್ ರೆಸಿಡೆಂಟ್. ಮಿಸ್ ಲಾಸ್ಯ, ಎ ನಾನ್ ರೆಸಿಡೆಂಟ್ residing in Australia since 1995. Since 1995. Came back to India on 19/2/2019 for permanent settlement in India. Explain the residential status of Miss Lasya for the assessment year 2021-2022. 2021-2022. See, here what is given is the assessment year. Assessment year 2021-2022 is the assessment year. ಏನು ಅಸೆಸ್ಮೆಂಟ್ ಇಯರ್ ಅಂದರೆ, ನಾವು ಏನು ಮಾಡ್ತೀವಿ ಅಂತಂದರೆ, ಒಬ್ಬ ವ್ಯಕ್ತಿಗೆ ನೋಡಿ, ಇನ್ಕಮ್ ಟ್ಯಾಕ್ಸ್ ಈಸ್ ಎ ಟ್ಯಾಕ್ಸ್ ಆಫ್ ಆನ್ ಇಂಡಿವಿಜುವಲ್. ಟ್ಯಾಕ್ಸ್ ಆಫ್ ಆನ್ ಇಂಡಿವಿಜುವಲ್. ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಹಸ್ಬೆಂಡ್ದು ಬೇರೆ ಇನ್ಕಮು, ವೈಫ್ದು ಬೇರೆ ಇನ್ಕಮ್. ಮಗ ಇದ್ದರೆ ಮಗಂದು ಬೇರೆ ಇನ್ಕಮ್. ದಟ್ ಈಸ್ ಹೌ ಇನ್ಕಮ್ ಟ್ಯಾಕ್ಸ್ ಡೀಲ್ಸ್ ವಿತ್. ಇಟ್ ಡೀಲ್ಸ್ ವಿತ್ ಇಂಡಿವಿಜುವಲ್.
ಈ ಇಂಡಿವಿಜುವಲ್ ವ್ಯಕ್ತಿಯ ಟ್ಯಾಕ್ಸನ್ನು ಅಸೆಸ್ ಮಾಡುವುದು ಅಂದರೆ ನಿರ್ಧರಿಸುವುದು ಯಾವ ರೀತಿ ಅಂತ ಹೇಳಿದರೆ, ನಾನು ಹೋದ ವರ್ಷ ಗಳಿಸಿದಂಥ ನನ್ನ ಇನ್ಕಮ್ ಅಂತ ಏನು ಹೇಳ್ತೀವಿ, ಆ ಇನ್ಕಮ್ಮನ್ನು ಟೋಟಲ್ ಮಾಡಿ ಆ ಇನ್ಕಮ್ಮಿನ ಮೇಲೆ, ಆ ಆದಾಯದ ಮೇಲೆ ನಾನು ಲೆಕ್ಕಾಚಾರ ಮಾಡಿ ಈ ವರ್ಷ ಅದರ ಅಸೆಸ್ಮೆಂಟ್ನ ನಾನು ಇನ್ಕಮ್ ಟ್ಯಾಕ್ಸಿಗೆ ಕಳಿಸ್ತೀನಿ. ಅಂದರೆ ಹಿಯರ್ ಪ್ರೀವಿಯಸ್ ಇಯರ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್. What is previous year? Previous year is 2020-2021. This is called previous year. ಇದಕ್ಕೆ ಒಂದೊಂದ್ಸಲ ಅಕೌಂಟಿಂಗ್ ಇಯರ್ ಅಂತಾರೆ. ಅಕೌಂಟಿಂಗ್ ಇಯರ್ ಹೀಗೂ ಹೇಳ್ತಾರೆ. ಅಥವಾ ನಮ್ಮ ಇನ್ಕಮ್ ಟ್ಯಾಕ್ಸ್ ಲಾನಲ್ಲಿ ಇಟ್ ಈಸ್ ಕಾಲ್ಡ್ ಎಸ್ ಎ ಪ್ರೀವಿಯಸ್ ಇಯರ್. ಇದಕ್ಕೆ ನಾವೇನಂತ ಹೇಳಿದೀವಿ ಅಂದರೆ ಪ್ರೀವಿಯಸ್ ಇಯರ್ ಅಂತ ಹೇಳಿದೀವಿ. previous year. Then comes a concept residence. ಇಲ್ಲಿ ಅವರು ನಮ್ಮಲ್ಲಿ ರಿಸೈಡ್ ಆಗಿದ್ರೆ ನಮಗೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಆದ್ದರಿಂದ ನಾವೇನು ಮಾಡ್ತೀವಿ, ಇನ್ಕಮ್ ಟ್ಯಾಕ್ಸಿನ ಪರವಾಗಿ ಆದಾಯ ತೆರಿಗೆಯ ಉದ್ದೇಶಕ್ಕಾಗಿಯೇ ಅವರನ್ನು ಭಾರತದ ನಿವಾಸಿ ಅಂಥೇಳಿ ನಾವು ಪರಿಗಣಿಸ್ತೀವಿ. ಭಾರತದ ನಿವಾಸಿ ಅಂಥೇಳಿ ನಾವು ಪರಿಗಣಿಸ್ತೀವಿ. ಆ ಪರಿಗಣಿಸುವ ವ್ಯವಸ್ಥೆಯನ್ನು ನಾವೇನು ಮಾಡಿದ್ದೀವಿ ಅಂದರೆ ಸೆಕ್ಷನ್ 6 ಆಫ್ ದ ಇನ್ಕಮ್ ಟ್ಯಾಕ್ಸಲ್ಲಿ ಬರೆದಿದ್ದೀವಿ. ಸೆಕ್ಷನ್ 6 ಆಫ್ ದ ಇನ್ಕಮ್ ಟ್ಯಾಕ್ಸಲ್ಲಿ ಅವರು ಎಲ್ಲಿಯವರೇ ಇರಲಿ ಭಾರತದ ನಿವಾಸಿ ಅಂಥೇಳಿ ನಾವು ಕನ್ಸಿಡರ್ ಮಾಡಬೇಕು ಅಂತಂದರೆ ದೇರ್ ಆರ್ ಸರ್ಟನ್ ಕಂಡೀಷನ್ಸ್. ದೋಸ್ ಕಂಡೀಷನ್ಸ್ ಆರ್ ಅವೈಲೇಬಲ್ ಆನ್ ಇನ್ ಸೆಕ್ಷನ್ 6 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನ ಓದಿದ್ದೀನಿ ನಾನು ಈ ಕೆಲಸಕ್ಕೋಸ್ಕರ. ಎಷ್ಟು ಕರೆಕ್ಷನ್ ಇದ್ದಾವೆ ಅದರಲ್ಲಿ ಅಂದರೆ ಒಂದೊಂದು ಸೆಕ್ಷನ್ಗೆ ಎ ಬಿ ಬಿ ಡಬಲ್ ಎ ಡಬಲ್ ಬಿ 24 ಸೋ ಮೆನಿ ಕರೆಕ್ಷನ್ಸ್, ಅಂದರೆ ಸೋ ಮೆನಿ ಅಮೆಂಡ್ಮೆಂಟ್ಸ್ ಆರ್ ದೇರ್. ನನಗನ್ಸುತ್ತೆ ಈ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನು BNS ಥರನೂ ಒಂದು ಹೊಸದು ಮಾಡಿದರೆ ಸ್ವಲ್ಪ ಅನುಕೂಲ ಆಗುತ್ತೆ ಅನಿಸುತ್ತೆ. ಸೋ ಮಚ್ ಆಫ್ ಅಮೆಂಡ್ಮೆಂಟ್ಸ್ ಆರ್ ದೇರ್. ಓಕೆ, ದಟ್ ಈಸ್ ದಿ ಜಾಬ್ ಆಫ್ ಅ ಲೆಜಿಸ್ಲೇಚರ್. ದೇರ್ಫೋರ್ now first I will introduce you to this section and its meaning. ಅದರ ಅರ್ಥ ಸರಿ ತಿಳ್ಕೊಂಡ್ಬಿಟ್ರೆ ಇಂಥವು 2-3 ಪ್ರಾಬ್ಲಮ್ ಇದಾವೆ. ಇಟ್ಸ್ ವೆರಿ ವೆರಿ ಈಸಿ ಟು analyze them. Now let us see first what the section says. Section 6(1) ನೋಡಿ, ಸೆಕ್ಷನ್ 6(1) ಏನು ಹೇಳುತ್ತೆ ಅಂದರೆ, when a person become resident, ಯಾವಾಗ ಅವನು ಇಲ್ಲಿ ಭಾರತದ ವಾಸಿ ಆಗ್ತಾನೆ, ನಿವಾಸಿ ಆಗ್ತಾನೆ, ಭಾರತದ ನಿವಾಸಿ ಆಗ್ತಾನೆ ಅನ್ನೋದನ್ನು 2 ಸಬ್ ಕ್ಲಾಸಲ್ಲಿ ಹೇಳಿದೆ. ಅದು 6(1)A, 6(1)C. ಪ್ರಾಬೆಬಲಿ ದಿಸ್ ಈಸ್ ನಾಟ್ ಬಿ, ದಿಸ್ ಈಸ್ ಸಿ. ಇಟ್ ಸೀಮ್ಸ್ ದಿಸ್ ಈಸ್ ನಾಟ್ ಬಿ, ಇಟ್ ಈಸ್ ಸಿ. ನಾನು ಹಂಗೆ ಅಂದ್ಕೊಳ್ತೀನಿ. ಇಲ್ಲಿ ಬಿ ಅಂತ ಬರೆದಿದ್ದೀನಿ. ಐ ಡೋಂಟ್ ಥಿಂಕ್ ಇಟ್ ಈಸ್ ಬಿ. ಜಸ್ಟ್ ಲೆಟ್ ಮಿ ಕನ್ಫರ್ಮ್. Income tax. Six. Yes, C. It is not B. This is C. This is C. It is wrongly written here as B. It is B is actually omitted, deleted. Subclass B is deleted. B is deleted. So let us not worry about B. Let us not worry about B. Let us worry about these 2 conditions. ಯಾವುದೇ ಒಬ್ಬ ವ್ಯಕ್ತಿ ಹಿಂದಿನ ವರ್ಷ ಏನಾಗಿರಬೇಕು, 182 ಡೇಸ್ ಅವನು ಭಾರತದಲ್ಲಿ ಇರಬೇಕು. 182 ಡೇಸ್ ಭಾರತದಲ್ಲಿ ಇರಬೇಕು. ಹಿಂದಿನ ವರ್ಷ, ಪ್ರೀವಿಯಸ್ ಇಯರ್. An individual is resident in India if any one of the following is satisfied. Any one of the following. ಇಯರ್ ಇರಬೇಕು, ಸಿ ಇಯರ್ ಇರಬೇಕು. ಹಾಗಾದ್ರೆ ಎ ಏನು ಹೇಳುತ್ತೆ, ಹಿಂದಿನ ವರ್ಷ, ಪ್ರೀವಿಯಸ್ ಇಯರ್. ಹಿಂದಿನ ವರ್ಷ ಅವನು ಭಾರತದಲ್ಲಿ
ಏನಾಗಿರಬೇಕು? 182 ದಿವಸ ವಾಸವಾಗಿರಬೇಕು. ದಿಸ್ ಈಸ್ ಫಸ್ಟ್ ಕಂಡೀಷನ್. ಇದಿಲ್ಲ ಅಂತ ಇಟ್ಕೊಳ್ಳಿ, ಇದನ್ನು ಬಿಟ್ಟು ಬಿಡೋಣ. ಇನ್ನೂ ಒಂದು ಆಲ್ಟರ್ನೇಟ್ ಕೊಟ್ಟಿವಿ ಅವನಿಗೆ. ಆಲ್ಟರ್ನೇಟ್ ಏನು? ಹಿಂದಿನ 4 ವರ್ಷದಲ್ಲಿ ಅವನೇನು ಮಾಡಬೇಕು? ಒಟ್ಟು 365 ದಿವಸ ಇರಬೇಕು. ಯಾವ ಹಿಂದಿನ ಲಾಸ್ಟ್ ವರ್ಷ? ಹಿಂದಿನ ವರ್ಷವನ್ನು ಬಿಟ್ಟು ಅದ್ರ ಹಿಂದಿನ ವರ್ಷ. 60 days ಆರ್ ಮೋರ್ ಇನ್ ದ ರಿಲಿವೆಂಟ್ ಪ್ರೀವಿಯಸ್ ಇಯರ್ ಅಂಡ್ 365 days ಆರ್ ಮೋರ್ ಡ್ಯೂರಿಂಗ್ ದ 4 immediately preceding previous year. ಅದನ್ನು ನಾನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ತೀನಿ. Now let me write it as assessment year. First. Assessment year. Say assessment year na ನಾವೇನ್ ಮಾಡೋಣ ಅಂದ್ರೆ 2024-2025 ಅಂತ ಇಟ್ಕೊಳ್ಳೋಣ. ಅಂದ್ರೆ ಈ ವರ್ಷದ ಅಸೆಸ್ಮೆಂಟ್ ನಾವು ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. 2024-25 ಅಸೆಸ್ಮೆಂಟ್ ಇಯರ್. ಇಲ್ಲಿ ನಾವು ಲೆಕ್ಕ ನೋಡೋದು ಯಾವುದು? ಪ್ರೀವಿಯಸ್ ಇಯರ್. ಈ ಪ್ರೀವಿಯಸ್ ಇಯರ್ನ ಅರ್ಥ ಏನು ಅಂತಂದ್ರೆ, ದಿಸ್ ವಿಲ್ ಬಿ 2023-2024. ಇದರ ಅರ್ಥ ಪೀರಿಯಡ್ ಹೆಂಗೆ ಕವರ್ ಆಗುತ್ತೆ ಅಂತಂದ್ರೆ 1/4/2023 to 31/3/2024. ಇಲ್ಲಿವರೆಗೆ ಈ ದಿನ ಇರ್ತದೆ. ದಿಸ್ ಈಸ್ ಪ್ರೀವಿಯಸ್ ಇಯರ್. ನೌ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ 4 years ಅಂದ್ರೆ ಇಮಿಡಿಯೇಟ್ಲಿ ನೋಡಿ, 4 immediately preceding previous year. Next, 4 years. Preceding 4 years. ಎಲ್ಲಿಂದ ಶುರು ಆಗುತ್ತೆ ಇದು ಅಂತಂದ್ರೆ 2022-2023, 2021-2022, 2020-2019, 2018-2019. These are immediately preceding 4 years. Preceding 4 years ಅಂದ್ರೆ 22-23, 21-22, 20-19, 18-19 ನೋಡಿ, 18-19. Then whether I have done any mistake, 23-24, 22-23, 21-22, right? Then 21-22, 2019, then 2018-19, 19, 20, 21, 18, 22, 21, 20, ಇಲ್ಲಿ 19 ಬರಬೇಕು. I have done a mistake in the last one. 20, 19, 20, 2022-21, 2022-21. Here also I have done a mistake. 21. Yes, now it is correct. 19-20, 20-21, 21-22, 22-23. Yes, these are preceding 4 years. Now, what this loss is? This 61C. Now, if I want to write 61A is very simple. Now, I will write 61C here.
61C 61Cಯ ಕಂಡೀಷನ್ ಏನು ಅಂತಂದರೆ, ಪ್ರೀವಿಯಸ್ ಇಯರಲ್ಲಿ ಮಿನಿಮಮ್ 60 ದಿವಸ ಇರಬೇಕು, ಮಿನಿಮಮ್ 60 ಡೇಸ್. ಪ್ರಿಸೀಡಿಂಗ್ ಈ ಜಾಗದಲ್ಲಿ ಈ 4 ಇಯರ್ಸಲ್ಲಿ 365 ಡೇಸ್ ಇರಬೇಕು. ಟೋಟಲ್ 300. ಈ 4 ವರ್ಷದಲ್ಲಿ 365 ದಿವಸ ಇರಬೇಕು. ದೇರ್ಫೋರ್ ದಿಸ್ ಈಸ್ ಕಾಲ್ಡ್ 60 ಪ್ಲಸ್ 365 ರೂಲ್. ಇದಕ್ಕೆ ನಾವೇನಂತೀವಿ? 60 ಪ್ಲಸ್ 365 ರೂಲ್ ಅಂತೀವಿ. ಯಾವುದು? 61Cಗೆ 61Cಗೆ. ಬಟ್ 61Bಗೆ ಎಗೆ ಏನು ಹೇಳ್ತೀವಿ ಅಂದ್ರೆ ನಾವು 61A ಒಂದೇ ಕಂಡೀಷನ್. ಏನಿದು ಕಂಡೀಷನ್ನು? ಪ್ರೀವಿಯಸ್ ಇಯರಲ್ಲಿ ಈ ಪ್ರೀವಿಯಸ್ ಇಯರಲ್ಲಿ 182 ಡೇಸ್ ಇರಬೇಕು, 182 ಡೇಸ್ ಇರಬೇಕು. ಈ 2 ಕಂಡೀಷನ್ ಫುಲ್ಫಿಲ್ ಆದರೆ ಅವನು ಹಿ ವಿಲ್ ಬಿ ಡಿಸೈಡೆಡ್ ಆಸ್ ರೆಸಿಡೆಂಟ್. ಅವನು ನಮ್ಮ ದೇಶದಲ್ಲಿ ಹಿಂದಿನ ವರ್ಷ ಅವನು ರೆಸಿಡೆಂಟ್ ಆಗಿದ್ದ. ಹಿಂದಿನ ವರ್ಷ ಅಂದರೆ ಅಕೌಂಟಿಂಗ್ ಇಯರ್ನಲ್ಲಿ ಅವನು ರೆಸಿಡೆಂಟ್ ಆಗಿದ್ದ ಅನ್ನೋದರ ಪ್ರೂಫ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೋಬೇಕು ನೀವು. ತಲೆಯಲ್ಲಿ ಇಟ್ಕೊಂಡ್ಮೇಲೆ ನಾವು ವಿಲ್ ಗೋ ಟು ದ ಪ್ರಾಬ್ಲಮ್. ನೋಡಿ, ಇಲ್ಲಿ ಪ್ರಾಬ್ಲಮ್ ಏನಿದೆ? ಫಾರ್ ದ ಅಸೆಸ್ಮೆಂಟ್ ಇಯರ್ 21-22, the previous year becomes the accounting year. Here accounting year ಯಾವುದು? 2021. ಎಲ್ಲಿಂದ? 1st ಏಪ್ರಿಲ್ನಿಂದ 2020 ಇಂದ ಮಾರ್ಚ್ 31st ಮಾರ್ಚ್ 21 ವರೆಗೆ ಏನಿರ್ಬೇಕು ಅವನು? ಇದ್ರ ಪ್ರಕಾರ 61 ಪ್ರಕಾರ when the person is resident according to 61A ಎಷ್ಟಿರ್ಬೇಕು ಅವನು? 182 ಡೇಸ್ ಇರಬೇಕು. ಲಾಸ್ಟ್ ಹ್ಯಾಡ್ ಸ್ಟೇಡ್ ಫಾರ್ ಮೋರ್ ದ್ಯಾನ್ 182 ಡೇಸ್. ಇಲ್ಲಿ ಫಸ್ಟ್ ಕಂಡೀಷನ್ ಫುಲ್ಫಿಲ್ ಆಗಿಬಿಡುತ್ತೆ. ಲಾಸ್ಟ್ ಹ್ಯಾಡ್ ಸ್ಟೇಡ್ ಮೋರ್ ದ್ಯಾನ್ 182 ಡೇಸ್ in the previous year, and hence he is liable to pay income tax for the income earned during the accounting year or the previous year. During the ಅವ್ರದ್ದು ರೆಸಿಡೆನ್ಸಿ. ಸೊ ಸಿ ಇಸ್ ಇದು therefore she is Indian residents. She is resident of India. Resident for the purpose of income tax. For the purpose of IT Act 1961. ಇದು ಉತ್ತರ. ದಿಸ್ ಇಸ್ ದ ಆನ್ಸರ್. ಸಿಂಪಲ್ ಆನ್ಸರ್ ಇಸ್ ದಿಸ್. ಬಟ್ ನೀವು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ನಾನು ಇಷ್ಟ ತನಕ ಹೇಳಿದ್ದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಹೇಗೆ ನೋಡೋಣ. ಏನಾಗಿದೆ? ಸಿ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 19/2/2019. ಇಲ್ಲಿ ನೋಡಿ 19/2/2019 ಅಂತಂದ್ರೆ ಇಲ್ಲಿ ನಮ್ಮ ಪ್ರೀವಿಯಸ್ ಇಯರ್ ಏನಿದೆ? ಎಕ್ಸ್ಪ್ಲೇನ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್. ಫೆಬ್ರವರಿ 19ಗೆ ಬಂದಿದ್ದಾಳೆ. 21-22-2020 ಈ ಇಯರ್ನಲ್ಲಿ ಫುಲ್ ಇದ್ದಾಳೆ. ಸಿ ಈಸ್ ಅವೈಲೇಬಲ್ ಫುಲ್. ದೇರ್ಫೋರ್ ಸೆಕ್ಷನ್ 61A applies to her. So she is the resident of India. So this is the answer. ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಬೇಸಿಕ್ ರೂಲ್: residential status is checked by every previous year. Residential status is not permanent. It is determined each assessment year based on stay in India during the relevant previous year. Section 3 previous year is defined. ನೋಡಿ, ಸೆಕ್ಷನ್ 3 ನಲ್ಲಿ ಪ್ರೀವಿಯಸ್ ಇಯರ್ ಅಂದ್ರೆ ಏನು ಅಂತ ಹೇಳಿದ್ವಿ ನಾವು. ಫಾರ್ ದ ಪರ್ಪಸ್ ಆಫ್ ದಿಸ್ ಆಕ್ಟ್, ನಾನು ಹೇಳಿದ್ನಲ್ವಾ, ಇನ್ಕಮ್ ಟ್ಯಾಕ್ಸ್ ಕಾನೂನಿನ ಪ್ರಕಾರ ಈ ಸೆಕ್ಷನ್ಗೆ ನಾವು ಹೋದ್ರೆ ಅಲ್ಲಿ ಹೇಳುತ್ತೆ ವಾಟ್ ಈಸ್ ಪ್ರೀವಿಯಸ್ ಇಯರ್ ಅಂತಾರೆ. ಪ್ರೀವಿಯಸ್ ಇಯರ್ ಮೀನ್ಸ್ ಫೈನಾನ್ಷಿಯಲ್ ಇಯರ್ ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ದ ಅಸೆಸ್ಮೆಂಟ್ ಇಯರ್. ಅಸೆಸ್ಮೆಂಟ್ ಇಯರ್ ಅಂದ್ರೆ ಯಾವುದು? ನಾವು ಯಾವ ವರ್ಷ ಲೆಕ್ಕಾಚಾರ ಮಾಡ್ತೀವಿ ಆ ವರ್ಷ. ಈ ವರ್ಷ ಲೆಕ್ಕಾಚಾರ ನಾವು ಮಾಡ್ತೀವಿ ಅಂತಂದ್ರೆ ನಾವೇನು ಮಾಡ್ತೀವಿ? ಹೋದ ವರ್ಷದ ಲೆಕ್ಕವನ್ನು ನೋಡ್ತೀವಿ. ಹೋದ ವರ್ಷ ಪ್ರೀವಿಯಸ್ ಇಯರು, ಈ ವರ್ಷ ಅಸೆಸ್ಮೆಂಟ್ ಇಯರ್. ಸೊ
ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಟೆಸ್ಟ್ಸ್ನ. ಆಮೇಲೆ ಪ್ರಾಬ್ಲಮನ್ನು ಇಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಅಂಥೇಳಿ. ಸೊ ಆನ್ಸರ್ ಈಸ್ ದಿಸ್ ಮಚ್ ಓನ್ಲಿ, ಬಟ್ ಇದು ಎಲ್ಲದರ ನಾಲೆಜ್ ನಿಮಗೆ ಇರಬೇಕು. ಸೆಕ್ಷನ್ 3 ರೆಫರ್ ಮಾಡಬೇಕು ನೀವು. ವಾಟ್ ಆರ್ ಆಲ್ ದ ಸೆಕ್ಷನ್ಸ್ ಟು ಬಿ ರೆಫರ್ಡ್? ನಂಬರ್ 1 ಸೆಕ್ಷನ್ 3 ಯಾಕೆ ಮಾಡಬೇಕು? ಪ್ರೀವಿಯಸ್ ಇಯರ್ ಅಂದ್ರೆ ಏನು ಅಂತ ಹೇಳಕ್ಕೆ. ನಂಬರ್ 2 ಸೆಕ್ಷನ್ 6 ಸಬ್ ಕ್ಲಾಸ್ 1 ಸಬ್ ಕ್ಲಾಸ್ ಎ ರೆಫರ್ ಮಾಡಬೇಕು. ಇವೆರಡು ರೆಫರ್ ಮಾಡಿದರೆ ನಿಮ್ಮ ಉತ್ತರ ಮುಗೀತು. ದ ಆನ್ಸರ್ ಈಸ್ ಓವರ್ ಫಾರ್ ಪ್ರಾಬ್ಲಮ್ ನಂಬರ್ 1. ಇದೆಲ್ಲ ನಿಮಗೆ ಕಾನ್ಸೆಪ್ಟ್ನ ಅರ್ಥ ಮಾಡಿಸ್ಲಿಕ್ಕೆ ನಾನು ನಿಮ್ಗೆ ಹೇಳಿದ್ದೀನಿ. ಕೆಲವೊಂದು ಪ್ರಶ್ನೆಯಲ್ಲಿ ಇದು ಬರುತ್ತೆ, ಯಾವುದು 60+3 65 ರೂಲ್ನು ಪ್ರಾಬ್ಲಮ್ಮು ಮುಂದಿನ ಪ್ರಾಬ್ಲಮ್ಗಳಲ್ಲಿ ನೀವು ನೋಡಬಹುದು. ದೆನ್ ಪ್ರಾಬ್ಲಮ್ 2. ನೌ ಲೆಟ್ ಅಸ್ ಡಿಸ್ಕಸ್ ಪ್ರಾಬ್ಲಮ್ 2. ವಾಟ್ ಇಟ್ ಸೇಸ್. Mr. Vihan is getting income annually of 2 lakhs from dairy farming, butter, ghee making, and also poultry farming, which is established nearby his agricultural land. Whether this income is agricultural income. This is the question. ಅವನು ಬೆಳೆಯುವಂತಹ ಈ ಉತ್ಪನ್ನ ಇದು ಕೃಷಿಯಿಂದ ಬರುವಂತಹ ಉತ್ಪನ್ನವೇ ಅಂತಕ್ಕಂಥದ್ದು. ವಿಹಾನ್ ಅವರು ತಮ್ಮ ಕೃಷಿ ಭೂಮಿಯಲ್ಲಿ ಹಾಲು ಉತ್ಪಾದನೆ, ಬೆಣ್ಣೆ, ತುಪ್ಪ, ಕೋಳಿ ಮಾಂಸ ಸಾಕಾಣಿಕೆಯಿಂದ ವಾರ್ಷಿಕ 2 ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ಈ ಆದಾಯವು ಕೃಷಿ ಆದಾಯ ಎನಿಸಿಕೊಳ್ಳುತ್ತದೆ. ಈ ಮೊತ್ತಕ್ಕೆ ಆದಾಯ ತೆರಿಗೆ ವಿಧಿಸಬಹುದೇ? Getting income from dairy farming, butter and ghee, and also poultry farming, which are established nearby his agricultural land. ಇಲ್ಲಿ ಕೃಷಿ ಭೂಮಿಯಲ್ಲಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ನೋಡಿ. ಇಂಗ್ಲಿಷ್ಗೆ ಕನ್ನಡಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಕೃಷಿ ಭೂಮಿಯಲ್ಲಿ ಅಂತ ಹೇಳ್ತಾರೆ. ಓಕೆ, ಭೂಮಿಯಲ್ಲೇ ಅಂತಾನೆ ಪ್ರಾಬ್ಲಮ್ ಇಟ್ಕೊಂಡ್ರು, ವಿ ಕ್ಯಾನ್ ಅನಲೈಸ್ ಇಟ್, ನೋ ಪ್ರಾಬ್ಲಮ್. ಆದರೆ ಇಲ್ಲಿ ಭೂಮಿಯ ಪಕ್ಕದಲ್ಲಿ ಅಂತ ಹೇಳ್ತಾರೆ. ನಿಯರ್ ಬೈ ಹೀಸ್ ಅಗ್ರಿಕಲ್ಚರ್ ಲ್ಯಾಂಡ್, ಇಲ್ಲಿ ಕೃಷಿ ಭೂಮಿಯಲ್ಲಿ. ಸೊ ಎರಡೂ ಒಂದಕ್ಕೊಂದು ತರ್ಜುಮೆ ಮಾಡುವಲ್ಲಿ ಕೂಡ ವ್ಯತ್ಯಾಸ ಇದೆ, ಸಮಸ್ಯೆ. ಓಕೆ, ಲೆಟ್ ಇಟ್ ಬಿ ನೋ ಪ್ರಾಬ್ಲಮ್. ಬಟ್ ಒಂದು ತಿಳ್ಕೊಬೇಕು ನಾವು, ಏನು ಅಂತಂದ್ರೆ ಅಗ್ರಿಕಲ್ಚರ್ ಇನ್ಕಮ್ಗೆ ಇನ್ಕಮ್ ಟ್ಯಾಕ್ಸ್ ಇಲ್ಲ. ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಮಾಡುವವರಿಗೆ ಅಂದ್ರೆ ರೈತರಿಗೆ ನಾವು ಇನ್ಕಮ್ ಟ್ಯಾಕ್ಸ್ನ ಹಾಕೋದಿಲ್ಲ. ಎನಿಥಿಂಗ್ ವಿಚ್ ಈಸ್ ಅಗ್ರಿಕಲ್ಚರಲ್ ಪ್ರಾಡಕ್ಟ್, we are not going to tax. Now let me see whether I have written the laws. I have not written here, but here only according to section 10(1). ನೋಡಿ, ಇವೆಲ್ಲ ನಾನು ಹೇಳ್ತಾ ಇರೋದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. ಹಿಂದಿನ ಪ್ರಾಬ್ಲಮ್ನು ನಾನು ಡಿಸ್ಕಸ್ ಮಾಡಿದ್ದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ಸ್ನೇ, ಬೇರೆ ಅಲ್ಲ. ಅಕಾರ್ಡಿಂಗ್ ಟು ಸೆಕ್ಷನ್ 10(1), agricultural income is excluded to the calculation of income tax for the purpose of computing income tax. ಒಬ್ಬ ವ್ಯಕ್ತಿಗೆ 50 ಲಕ್ಷ ಇನ್ಕಮ್ ಇರಲಿ ವರ್ಷ ಬಿಸ್ನೆಸ್ನಿಂದ, ಅವನದು ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು ಅಂತಂದ್ರೆ ಆ ಅಗ್ರಿಕಲ್ಚರ್ನಿಂದ ಬಂದಂತಹ ಉತ್ಪನ್ನಕ್ಕೆ ಅವನು ತೆರಿಗೆ ಕಟ್ಟಬೇಕಾಗಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಆದರೆ ಅಕಾರ್ಡಿಂಗ್ ಟು ಸೆಕ್ಷನ್ 21A ಈಸ್ ದ ಸೆಕ್ಷನ್ ವಿಚ್ ಈಸ್ ಟೆಲಿಂಗ್ ವಾಟ್ ಈಸ್ ಅಗ್ರಿಕಲ್ಚರಲ್ ಇನ್ಕಮ್. ನೋಡಿ, ಸೆಕ್ಷನ್ 2ನಲ್ಲಿ ಯಾವಾಗಲೂ ಡೆಫಿನೇಷನ್ ಬರುತ್ತೆ. ಈ ಕೃಷಿ ಉತ್ಪನ್ನ ಅಂದ್ರೇನು, ಕೃಷಿಯಿಂದ ಬರುವಂತಹ ಆದಾಯ ಅಂದ್ರೇನು ಅನ್ನೋದನ್ನ ಇಲ್ಲಿ ಡಿಫೈನ್ ಮಾಡಿದ್ದಾರೆ. ದ ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್, ಬಟರ್ ಅಂಡ್ ಘೀ ಮೇಕಿಂಗ್ ಅಂಡ್ ಆಲ್ಸೋ ಪೌಲ್ಟ್ರಿ ಫಾರ್ಮಿಂಗ್ ವಿಚ್ ಆರ್ ಎಸ್ಟಾಬ್ಲಿಷ್ಡ್ ನಿಯರ್ ಅಗ್ರಿಕಲ್ಚರ್ ಲ್ಯಾಂಡ್ ಬೈ ದ ಓನರ್
of the land are not falling under agricultural income. This is an answer to English question. This is an answer to English question. Dairy farming involves, ನೋಡಿ ಯಾಕೆ ಅಂತ, what is the reason, why ಅಂತ ಹೇಳಿ. why dairy farming involves rearing of animals. ಇಲ್ಲಿ ಪ್ರಾಣಿಗಳನ್ನ ಸಾಕೋದಿರ್ತದೆ, ಆದರೆ ಕಲ್ಟಿವೇಶನ್ ಇರಲ್ಲ. ಅಗ್ರಿಕಲ್ಚರ್ ಇನ್ಕಮ್ ಅಂತ ಆಗ್ಬೇಕು ಅಂತಂದ್ರೆ ಅಲ್ಲಿ ಏನಿರಬೇಕು, ಕಲ್ಟಿವೇಶನ್ ಆಫ್ ಲ್ಯಾಂಡ್ ಇರಬೇಕು. ಇವರು ಡೈರಿ ಫಾರ್ಮ್ ಮಾಡಕ್ಕೆ ಕಲ್ಟಿವೇಶನ್ ಆಫ್ ಲ್ಯಾಂಡ್ ಮಾಡೋದಿಲ್ಲ. ಬಟರ್ ಅಂಡ್ ಗೀ ಆರ್ ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್. ನೋಡಿ, ಇದು ಮ್ಯಾನುಫ್ಯಾಕ್ಚರಿಂಗ್, ಇಲ್ಲಿ ಪ್ರೋಸೆಸ್ ಇರ್ತದೆ. ದೇರ್ ಈಸ್ ಎ ಆಪರೇಷನ್ ಅಂಡ್ ಪ್ರೋಸೆಸ್. ಇಟ್ ಈಸ್ ನಾಟ್ ಅಗ್ರಿಕಲ್ಚರಲ್ ಜಾಬ್. ಪೌಲ್ಟ್ರಿ ಫಾರ್ಮಿಂಗ್ ಈಸ್ ಆಲ್ಸೋ ರೇರಿಂಗ್ ಆಫ್ ಬರ್ಡ್ಸ್, ಪಕ್ಷಿಗಳನ್ನು ಸಾಕೋದು. ನೋ ಡೈರೆಕ್ಟ್ ಕನೆಕ್ಷನ್ ವಿತ್ ಕಲ್ಟಿವೇಶನ್ ಆಫ್ ಲ್ಯಾಂಡ್. ನೋ ಡೈರೆಕ್ಟ್ ಕನೆಕ್ಷನ್ ವಿತ್ ಕಲ್ಟಿವೇಶನ್ ಆಫ್ ಲ್ಯಾಂಡ್. ಆದ್ದರಿಂದ ನಿಮಗೆ ಅಗ್ರಿಕಲ್ಚರಲ್ ಲ್ಯಾಂಡ್ ಇದೆಯಲ್ಲ, ಇದನ್ನ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ನಾವು ಡಿಸೈಡ್ ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ದೇರ್ ಮಸ್ಟ್ ಬಿ ಕಲ್ಟಿವೇಶನ್. ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಇನ್ಕಮ್ ಅಗ್ರಿಕಲ್ಚರ್, ದ ಪರ್ಫಾರ್ಮೆನ್ಸ್ ಆಫ್ ಕಲ್ಟಿವೇಶನ್, ದ ಪರ್ಫಾರ್ಮೆನ್ಸ್ ಆಫ್ ಕಲ್ಟಿವೇಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಕಲ್ಟಿವೇಶನ್ ಮಾಡುವವನು ಕಲ್ಟಿವೇಶನ್ ಮಾಡಿ ಮಾರ್ತಿರ್ತಾನಲ್ವಾ, ಅಥವಾ ನಾನು ಯಾರಿಗೋ ಇನ್ನೊಬ್ಬರಿಗೆ ಜಮೀನು ಮಾಡ್ಲಿಕ್ಕೆ ಕೊಟ್ಟಿರ್ತೀನಿ, ಅವನು ಕಲ್ಟಿವೇಶನ್ ಮಾಡ್ತಾನೆ, ಕಲ್ಟಿವೇಶನ್ ಮಾಡಿ ಅದರ ಬಂದು ಉತ್ಪನ್ನವನ್ನು ನನಗೆ ಕೊಡ್ತಾನೆ, ಅದು ಕೂಡ ಟ್ಯಾಕ್ಸೇಬಲ್ ಅಲ್ಲ. ಆದರೆ ಈ ಆಕ್ಸಿಲರಿ ಕೆಲಸಗಳಿದಾವಲ್ಲ, ಇವು ಮಾತ್ರ ಅಗ್ರಿಕಲ್ಚರಲ್ ಇನ್ಕಮ್ ಆಗೋದಿಲ್ಲ. ಆಲ್ ದೀಸ್ ಥಿಂಗ್ಸ್ ಕ್ಯಾನಾಟ್ ಬಿ ಅಗ್ರಿಕಲ್ಚರಲ್ ಇನ್ಕಮ್. ಆದರೆ ಬೇರೆ ಯಾರೋ ಒಬ್ಬ ಅದನ್ನು ಬೇಸಾಯ ಮಾಡ್ತಾನೆ, ಅಥವಾ ಅಲ್ಲಿ ಒಂದು ಬಿಲ್ಡಿಂಗ್ ಇರ್ತದೆ, ಆ ಬಿಲ್ಡಿಂಗಲ್ಲಿ ಅವನು ವಾಸ ಇರ್ತಾನೆ, ಅವನ ವಾಸ ಇದ್ದು ಬೇಸಾಯ ಮಾಡಿ ಅದರ ಉತ್ಪನ್ನವನ್ನು ನನಗೆ ತಂದು ಕೊಡ್ತಾನೆ ಓನರ್ಗೆ, ಈವನ್ ದೆನ್ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಬಟ್ ದ ಪ್ರೊಡ್ಯೂಸ್ ಮಸ್ಟ್ ಬಿ ಫ್ರಮ್ ದ ಕಲ್ಟಿವೇಶನ್. ಬೇಸಾಯ ಮಾಡುವುದರಿಂದ ಉತ್ಪನ್ನ ಆಗುವಂತಹ ಏನು ಲಾಭ ಇದೆಯಲ್ಲ, ಅದನ್ನು ಮಾತ್ರ ನಾವೇನು ಮಾಡ್ತೀವಿ, ನಾವು ಅದನ್ನು ಆ್ಯಕ್ಚುಲಿ ಎಕ್ಸಂಪ್ಟ್ ಮಾಡ್ತೀವಿ. ನಾಟ್ ಆಲ್ ದೀಸ್ ಆಕ್ಸಿಲರಿ ಬಿಸ್ನೆಸ್. ಆದ್ದರಿಂದ ಇಟ್ ಈಸ್ ಟ್ಯಾಕ್ಸಬಲ್, ಇಟ್ ಈಸ್ ನಾಟ್ ಎ ಅಗ್ರಿಕಲ್ಚರಲ್ ಇನ್ಕಮ್ ಅಂತ ಬರೀಬೇಕು ನೀವು. ದಿಸ್ ಈಸ್ ನಾಟ್ ಎ ಅಗ್ರಿಕಲ್ಚರಲ್ ಇನ್ಕಮ್. ದಟ್ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ನಂಬರ್, ಪ್ರಾಬ್ಲಮ್ ನಂಬರ್ 2. ದೆನ್ ಪ್ರಾಬ್ಲಮ್ ನಂಬರ್ 3. Problem number 3. Problem number 3 is about GST loss. Problem number 3 is about GST loss. Based on section 9 of the GST Act and notification dated 13 of 2017. Now let us first see the problem. X is a senior advocate in the High Court of Karnataka. In the High Court of Karnataka, during December 2018, he provides legal service to a company. A ಅಂತಕ್ಕಂತಹ ಒಂದು ಕಂಪನಿಗೆ ಲೀಗಲ್ ಸರ್ವಿಸ್ ಕೊಡ್ತಾರೆ. ಯಾರು? ಸೀನಿಯರ್ ಅಡ್ವೊಕೇಟ್. ಆದರೆ ಆ ಕಂಪ್ನಿ ಎಲ್ಲಿದೆ? ಇಟ್ ಈಸ್ ಇನ್ ಮಹಾರಾಷ್ಟ್ರ. ಆಮೇಲೆ ಅವರಿಗೆ 1.5 ಲಕ್ಷ ಫೀ ಬರುತ್ತೆ. ಹಿ ವಿಲ್ ಗೆಟ್ 1.5 lakhs ಫೀ. ಟರ್ನ್ ಓವರ್ ಆಫ್ ಕಂಪನಿ ಎ ಫಾರ್ ಪ್ರಿಸೀಡಿಂಗ್ ಫೈನಾನ್ಷಿಯಲ್ ಇಯರ್ ಈಸ್ 18 lakh. ಆ ಒಂದು ಕಂಪನಿಯ ಟರ್ನ್ ಓವರ್ ಎಷ್ಟಿದೆ? 18 lakhs ಇದೆ. ಡಿಸ್ಕಸ್ ವೆದರ್ ದ ಸರ್ವಿಸಸ್ ಆರ್ ಚಾರ್ಜಬಲ್ ಟು GST. ದಿಸ್ ಇಸ್ ದ ಕ್ವಶನ್. ಸರ್ವಿಸಸ್ ಆರ್ ಚಾರ್ಜಬಲ್ ಟು GST ಅಂತಕ್ಕಂಥದ್ದು. ಅದನ್ನ ಫ್ಯಾಕ್ಟ್ಸ್ನ ಇಲ್ಲಿ ಬರೆದಿದ್ದೀನಿ ನಾನು. ಬೇಸ್ಡ್ ಆನ್ ಸೋ ಅಂಡ್ ಸೋ, ಸರ್ವಿಸ್ ಪ್ರೊವೈಡರ್ ಈಸ್ ಇನ್ ಕರ್ನಾಟಕ, ಸಿ ಈಸ್ ಎ ಸೀನಿಯರ್ ಅಡ್ವೊಕೇಟ್. ಸೊ in GST, long form of GST, goods and service charges, goods and service tax. Therefore, senior advocates job is a service given. Service recipient, ಇಲ್ಲಿ ಸರ್ವಿಸ್ ಯಾರಿಗೆ ಸಿಕ್ಕಿದೆ? ಮಹಾರಾಷ್ಟ್ರದ ಲಾ ಫರ್ಮ್ ಎ ಕಂಪ್ನಿಗೆ ಸಿಕ್ಕಿದೆ. ಆಮೇಲೆ ದಿಸ್ ಈಸ್ ಎ ಸರ್ವಿಸ್, ಲೀಗಲ್ ಸರ್ವಿಸ್. ಆಮೇಲೆ ಈ ಲೀಗಲ್ ಸರ್ವಿಸ್ನಿಂದ ಸಿಕ್ಕಂಥ ಹಣ
1,50,000 ರೂಪಾಯಿ. So now let us see the laws first. What the law says. See, applicable charging mechanism. Applicable charging mechanism. One is reverse charging mechanism ಅಂತ ಹೇಳ್ತಾರೆ. Reverse charging mechanism. As per notification number so and so, central tax, read with so and so, section 9 of GST, section 9 of GST. Legal services supplied by an advocate or senior advocate to a business entity, are taxable under reverse charging mechanism. Then section 298 ಏನು ಹೇಳ್ತದೆ ಅಂದರೆ ರಿವರ್ಸ್ ಚಾರ್ಜ್ ಅಂದ್ರೆ ಏನು ಅಂತ ಹೇಳುತ್ತೆ. ಇಟ್ ಟೆಲ್ಸ್ ಅಬೌಟ್ ರಿವರ್ಸ್ ಚಾರ್ಜ್ ಮೀನ್ಸ್ ಲಯಬಿಲಿಟಿ ಟು ಪೇ ಟ್ಯಾಕ್ಸ್ ಬೈ ರಿಸಿಪಿಯಂಟ್ ಆಫ್ ಸಪ್ಲೈ ಆಫ್ ಗೂಡ್ಸ್. Recipient of supply of goods. The advocate does not charge GST, but the law firm has to pay GST. Law firm has to pay GST directly to the government as per this circular. As per this circular. Nodi. Then effect of 18 lakh turnover of a law firm. Even if the turnover is below, RCM still applies. RCM still applies. Since the firm is already a business entity, because it is a business entity and usually registered, GST under RCM is necessary. Effect of advocates GST registration. Legal service under RCM do not count towards advocates taxable turnover. Advocate need not register for GST solely for this purpose. This is the answer. Normally, now I will explain GST. GST is such a concept which is the modified form of VAT, value added taxes ಅಂತ ಹೇಳ್ತಾರೆ. ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸಸ್. ಮ್ಯಾನುಫ್ಯಾಕ್ಚರ್ ಮಾಡುವಾಗ ಒಂದು ವಸ್ತುವಿಗೆ 10 ರೂಪಾಯಿ ಇತ್ತಂದರೆ ಅದಕ್ಕೆ ಎಲ್ಲರೂ ಟ್ಯಾಕ್ಸ್ ಆ್ಯಡ್ ಮಾಡ್ಕೊಂಡು ಬರ್ತಾರೆ. ಡೀಲರ್ ಏನು ಮಾಡ್ತಾನೆ, ಅದನ್ನು 110ಕ್ಕೆ ಮಾರ್ತಾನೆ. 110ಕ್ಕೆ ಅವನು ಏನು ಮಾಡ್ತಾನೆ, ಟ್ಯಾಕ್ಸ್ ಚಾರ್ಜ್ ಮಾಡ್ತಾನೆ. ಆದರೆ 100 ರೂಪಾಯಿಗೆ ಟ್ಯಾಕ್ಸ್ ಕೊಟ್ಟಿರ್ತಾನಲ್ಲ, ಅದನ್ನು ಉಳಿಸ್ಕೊಂಡು ಉಳಿದ ಅಮೌಂಟನ್ನು ಮಾತ್ರ ಅವನು ಏನು ಮಾಡ್ತಾನೆ, ಕೈಯಿಂದ ಪೇಮೆಂಟ್ ಮಾಡ್ತಾನೆ. ಅವನು 110 ರೂಪಾಯಿಗೆ ಟ್ಯಾಕ್ಸ್ ಹಾಕಿದರೆ ಆವಾಗ 100 ರೂಪಾಯಿದನ್ನು ಅವನು ಉಳಿಸ್ಕೊಂಡು 10 ರೂಪಾಯಿನ ಪೇಮೆಂಟ್ ಮಾಡ್ತಾನೆ. ಆಮೇಲೆ ಅದು ರಿಟೇಲರ್ ಹತ್ರ ಬಂದಾಗ ಅವನು 150ಕ್ಕೆ ಮಾರ್ತಾನೆ ಅಂತ ಇಟ್ಕೊಳ್ಳಿ. 110ಕ್ಕೆ ಇವನು ಮಾರಿ ತೊಗೊಂಡಿರ್ತಾನೆ, 150ಕ್ಕೆ ಮಾರ್ತಾನೆ. ಅಂದರೆ 150 ರೂಪಾಯಿಗೆ ಟ್ಯಾಕ್ಸ್ ಹಾಕಿ ಅವನು 110 ರೂಪಾಯಿ ಟ್ಯಾಕ್ಸನ್ನು ತಾನು ಉಳಿಸ್ಕೊಂಡು 50 ರೂಪಾಯಿ ಟ್ಯಾಕ್ಸನ್ನು ಕಟ್ತಾನೆ. ಯಾಕೆಂದರೆ 100 ರೂಪಾಯಿ ಟ್ಯಾಕ್ಸನ್ನು ಫಸ್ಟ್ ಪೇಜಲ್ಲೇ ಕಟ್ ಆಗಿರುತ್ತೆ. ದಿಸ್ ಇಸ್ ವಾಟ್ ಈಸ್ ನೋನ್ ಆಸ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಅದನ್ನೇ ಆಮೇಲೆ ನಾವು GST ಮಾಡ್ಕೊಂಡಿದ್ದೀವಿ. GST ನಲ್ಲಿ ಏನಾಗುತ್ತೆ, GST ರಿಟರ್ನ್ಸ್ ಬರುತ್ತೆ. ಯಾರು ಇನ್ವಾಯ್ಸ್ ರೇಸ್ ಮಾಡ್ತಾರೆ, ಇನ್ವಾಯ್ಸ್ ರೇಸ್ ಮಾಡುವಂಥವ್ರು ಏನು ಮಾಡಬೇಕಂದ್ರೆ ಟ್ಯಾಕ್ಸ್ನ ರೈಸ್ ಮಾಡಬೇಕಾಗತ್ತೆ, GST ರೈಸ್ ಮಾಡಬೇಕಾಗತ್ತೆ. ಇಲ್ಲಿ ರಿವರ್ಸ್ ಚಾರ್ಜಿಂಗ್ ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಅಡ್ವೈಸ್ ಕೊಟ್ಟಂತಹ ಅಡ್ವೊಕೇಟ್ ಇದಾನಲ್ಲ, ಅವನಿಗೆ GST ಇರಲಿಕ್ಕಿಲ್ಲ. ಹಿ ಮೇ ನಾಟ್ ಬಿ ಎ GST ಪೇಯರ್. ಅವನೇನು ಮಾಡ್ತಾನೆ, ನಾನು ಚಾರ್ಜ್ ಇಷ್ಟು ಅಂತ ಬಿಲ್ ಕಳಿಸ್ತಾನೆ, GST ಕ್ಲೇಮ್ ಮಾಡೋದಿಲ್ಲ ಅವನು. ಆದರೆ ಅವನಿಗೆ GST ಕೊಡಬೇಕಾದ್ರೆ 1.5 ಲಕ್ಷ ರೂಪಾಯಿಗೆ ಅವರು 18% ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿ ಆ ಟ್ಯಾಕ್ಸ್ ಅಮೌಂಟನ್ನು ಅವ್ರು ಏನು ಮಾಡಬೇಕಾಗತ್ತೆ, ಈ ಕಂಪನಿ ಯಾವುದು, ದಿಸ್ ಕಂಪನಿ ಹ್ಯಾಸ್ ಟು ಪೇ ದ ಟ್ಯಾಕ್ಸ್ GST. ಡಿಸ್ಕಸ್ ವೆದರ್ ದ ಸರ್ವಿಸಸ್ ಆರ್ ಚಾರ್ಜಬಲ್. ಎಸ್, ಸರ್ವಿಸಸ್ ಆರ್ ಚಾರ್ಜಬಲ್ under GST. Services are chargeable under GST, but GST is to be paid by the A company. GST is to be formed by the A company. Yes, number 1, GST is payable. GST is payable as it is a service. It is a ಸರ್ವಿಸ್. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಇದು ಒಂದು ಸೇವೆಯಾಗಿರುವುದರಿಂದ ಈ ಸೇವೆಗೆ ವಿಷಯದಲ್ಲಿ GST ಕಟ್ಟುವುದು ಅವಶ್ಯಕತೆ ಇರುತ್ತದೆ. ನಂಬರ್ 2, ಸೀನಿಯರ್ ಅಡ್ವೊಕೇಟ್ need not pay GST. Need not pay GST.
ಸೀನಿಯರ್ ಅಡ್ವೊಕೇಟ್ ಜಿ ಎಸ್ ಟಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಹಿ ಈಸ್ ನಾಟ್ ಎ ಜಿ ಎಸ್ ಟಿ ಹೋಲ್ಡರ್. ಇಫ್ ಹಿ ಈಸ್ ನಾಟ್ ಎ ಜಿ ಎಸ್ ಟಿ ಹೋಲ್ಡರ್. ನಂಬರ್ 3, ಆಸ್ ಪರ್ RCM. RCM ಅಂದ್ರೆ ರಿವರ್ಸ್ ಚಾರ್ಜಿಂಗ್ ಮೆಕ್ಯಾನಿಸಮ್. ರಿವರ್ಸ್ ಚಾರ್ಜಿಂಗ್ mechanism, that is notification 13-2017 and section 9 of GST Act. Into bracket section 9 read with GST notification 13/2017. Company A to pay GST for rupees 1.5 lakh. For rupees 1.5 lakh. ಸೊ ಜಿ ಎಸ್ ಟಿ 1.5 rupees ಎಷ್ಟು ಜಿ ಎಸ್ ಟಿ ಆಗುತ್ತೆ ಅಷ್ಟು ಜಿ ಎಸ್ ಟಿನ ಯಾರು ಪೇ ಮಾಡಬೇಕಾಗುತ್ತೆ? ಕಂಪನಿ ಎ ಪೇ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಂದ್ರೆ ನೀವು ಜಿ ಎಸ್ ಟಿ ಸೆಕ್ಷನ್ 9 ಮತ್ತು ಜಿ ಎಸ್ ಟಿ ನೋಟಿಫಿಕೇಶನ್ ಇವೆರಡನ್ನು ನೆನ್ಪಿಟ್ಕೊಂಡು ಈ ರೀತಿ ಅನಲೈಸ್ ಮಾಡಬೇಕಾಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಬೌಟ್ ದಿಸ್ ಪ್ರಾಬ್ಲಮ್. ನಾನಿಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲಿಯರ್. ಯು ಕ್ಯಾನ್ ರೀಡ್ ಆ್ಯಂಡ್ ಅಲ್ಟಿಮೇಟ್ಲಿ ಡೂ ರೈಟ್. ಇಲ್ಲಿ ನಾನೇನು ಬರ್ತೀನಿ? ಇಫೆಕ್ಟ್ ಆನ್ ಟರ್ನ್ ಓವರ್. ಇವ್ರ ಟರ್ನ್ ಓವರ್ ಎಷ್ಟರೇ ಇರಲಿ, ಅದು ಕಂಪನಿ ಆಗಿರೋದ್ರಿಂದ ದೇ ಆರ್ ಬೌಂಡ್ ಟು ಹ್ಯಾವ್ ಜಿ ಎಸ್ ಟಿ. ದೇ ಆರ್ ಬೌಂಡ್ ಟು ಹ್ಯಾವ್ ಎ ಜಿ ಎಸ್ ಟಿ. ಕಂಪನಿ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಪ್ರಾಬ್ಲಮಲ್ಲಿ ಏನು ಮಾಡಿದ್ದಾರೆ? ಎ ಕಂಪನಿ ಓಕೆ, ದೇರ್ ಫೋರ್ ದೇ ಆರ್ ಹ್ಯಾವಿಂಗ್ ಎ ಜಿ ಎಸ್ ಟಿ ನಂಬರ್. Then GST number ಇರಲಿ ಬಿಡಲಿ, RCM will apply to them only because it is a company. Since the firm is already a business entity, no, even though it is this one business entity, they are bound to have GST. ಆದರೆ ಅಡ್ವೊಕೇಟ್ಗೆ ಇಲ್ಲಿ ಅವರು ಏನು ಜಿ ಎಸ್ ಟಿ ತನ್ನ ಬಿಲ್ಲಲ್ಲಿ ಜಿ ಎಸ್ ಟಿ ಹಾಕೋದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾವು ನೋಡ್ತೀವಿ. ದೆನ್ ಪ್ರಾಬ್ಲಮ್ ನಂಬರ್ 4. We have come to problem number 4 now. We are going to discuss problem 4. Yes, problem number 4. Mr. Ravish Kumar grows jasmine flowers in his garden as a hobby. A flower merchant purchases all such flowers grown in the garden for 1 year and pays 70,000 rupees. Is this sum income taxable? Is this sum income taxable? ನೋಡಿ, ಯಾವ ಪ್ರೊಡ್ಯೂಸು ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಆಗಿರುತ್ತೋ ಅದಕ್ಕೆ ಟ್ಯಾಕ್ಸ್ ಇರೋದಿಲ್ಲ. ದಟ್ ಈಸ್ ನಾಟ್ ಹ್ಯಾವಿಂಗ್ ಟ್ಯಾಕ್ಸ್. Therefore, we have to very carefully see the definition before discussing this problem. ಈ ಸಮಸ್ಯೆನ ಅನಲೈಸ್ ಮಾಡೋಕ್ಕಿಂತ ಮೊದಲು ನಾವೇನು ಮಾಡಬೇಕು? ಸೆಕ್ಷನನ್ನು ಸರಿಯಾಗಿ ಓದಬೇಕು. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಇದರ ಸೆಕ್ಷನ್ಗಳನ್ನು ಓದಬೇಕು. ಒಂದು, ನಾನು ಏನೇನು ಸೆಕ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ದಯವಿಟ್ಟು ನೀವು ಬೇರೆ ಆ್ಯಕ್ಟಲ್ಲಿ ಆ ಪರ್ಟಿಕ್ಯುಲರ್ ಸೆಕ್ಷನನ್ನು ಒಂದ್ಸಲ ಓದಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಟು ರಿಮೆಂಬರ್. ನೋಡಿ, ಇಲ್ಲಿ 2 ಸೆಕ್ಷನ್ ಬರ್ತದೆ. ಸೆಕ್ಷನ್ 10(1) ಏನು ಹೇಳುತ್ತೆ, ಸಬ್ ಕ್ಲಾಸ್ 1 ಏನು ಹೇಳುತ್ತೆ ಅಂತಂದರೆ, ಅಗ್ರಿಕಲ್ಚರಲ್ ಇನ್ಕಮ್ ಇದ್ದರೆ ಅದಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಹೇಳುತ್ತೆ. ಇಟ್ಸ್ ಎ ವೆರಿ ಸಿಂಪಲ್ ಸೆಕ್ಷನ್. ದಟ್ ಈಸ್ the agriculture income is excluded to the calculation of income tax for the purpose of computing tax. For example, ನಂದು 15 ಲಕ್ಷ ಸಂಬಳ ಬರುತ್ತೆ, 10 ಲಕ್ಷ ಅಗ್ರಿಕಲ್ಚರ್ ಇನ್ಕಮ್ ಬರುತ್ತೆ, 25 ಲಕ್ಷ ಆಯಿತು ನನ್ನ ಇನ್ಕಮ್.
25 ಲಕ್ಷ ಆದರೂ ಕೂಡ ಆ 10 ಲಕ್ಷವನ್ನು ನಾನು ಅಗ್ರಿಕಲ್ಚರ್ ಇನ್ಕಮ್ ಅಂತೇಳಿ ಮೈನಸ್ ಮಾಡಿ 15 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಬೋದು. ಆ 10 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇಲ್ಲ. ಬಟ್ ಅದು ಅಗ್ರಿಕಲ್ಚರ್ ಇನ್ಕಮ್ ಅನ್ನೋದನ್ನು ನಾನು ಪ್ರೂವ್ ಮಾಡಬೇಕು. ಅದನ್ನು ಪ್ರೂವ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಯಾವುದು ಅಗ್ರಿಕಲ್ಚರ್ ಇನ್ಕಮ್ ಅನ್ನೋದನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 2A ನಲ್ಲಿ ಹೇಳಿದ್ದಾರೆ. ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 2A ಸಬ್ ಕ್ಲಾಸ್ ಎ ನಲ್ಲಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಸೆಕ್ಷನ್ 2(1)(a) ಅಗ್ರಿಕಲ್ಚರಲ್ ಇನ್ಕಮ್ ಮೀನ್ಸ್ ಇದು 1A, ಇಲ್ಲಿ 1 ಸೇರಿಸ್ಕೋಬೇಕಾಗತ್ತೆ ನೀವು. ಇಟ್ ಈಸ್ 1A. ಇನ್ಕಮ್ ಮೀನ್ಸ್ ಎನಿ ರೆಂಟ್ ಆರ್ ರೆವೆನ್ಯೂ. ಹಿಯರ್ ಇಟ್ ಈಸ್ ರೆವೆನ್ಯೂ. ಹಿಯರ್ ವಾಟ್ ವಿ ಹ್ಯಾವ್ ಗಾಟ್ ಈಸ್ ರೆವೆನ್ಯೂ. derived from land. Here his garden is land. Which is situated in India. Therefore he is growing where? In his garden in India. So it is in India, right? And is used for agricultural purposes. Yes, it is agricultural purpose. Any land, that land is used for agricultural purpose. Though it is gardening, it is agriculture only because it is on land. On these grounds, I can say that jasmine grown is exempt from tax. ಆದ್ದರಿಂದ ಇದು ಟ್ಯಾಕ್ಸ್ನಿಂದ ವಿಮುಕ್ತಿಯನ್ನು ಹೊಂದದೆ. ಯಾಕಂದ್ರೆ ಅದನ್ನು ಭೂಮಿ ಮೇಲೆ ಬೆಳೆದಿದ್ದಾರೆ, ಕಲ್ಟಿವೇಶನ್ ಮಾಡಿದ್ದಾರೆ. ಕಲ್ಟಿವೇಶನ್ ಮಾಡ್ಬೇಕಾದ್ರೆ ರಂಟೆ ಹೊಡಿಬೇಕಂತೇನಿಲ್ಲ. ನೀವು ಕುಡುಗೋಲಿನಿಂದನೂ ಕೊಯ್ದು ಮಾಡಿ ಏನು ಮಾಡ್ಬೋದು? ನೀವು ಅದನ್ನು ಸಾಗುವಳಿ ಮಾಡ್ಬೋದು. ಸೊ ಸಾಗುವಳಿ ಮಾಡೋದು ಇರೋದ್ರಿಂದ, ಭಾರತ ದೇಶದ ಲ್ಯಾಂಡ್ ಆಗಿರೋದ್ರಿಂದ ಇನ್ಕಮ್ ಟ್ಯಾಕ್ಸ್ಗೆ ಎಲಿಜಿಬಲ್ ಇದ್ದಾರೆ. ಆದರೆ ನೋಡಿ, ಇಫ್ ದ ಜಸ್ಮೈನ್ ಈಸ್ ಗ್ರೋನ್ ಇನ್ ಪಾಟ್ಸ್, ನೀವು ಪಾಟ್ ಒಳಗೆ ಬರೆದಿದ್ರೆ ಅದು ಲ್ಯಾಂಡ್ ಆಗೋದಿಲ್ಲ, ರೈಟ್? ಇಫ್ ಇಟ್ ಈಸ್ ಗ್ರೋನ್ ಆನ್ ದ ಟೆರೇಸ್, ಮಾಳಿಗೆ ಮೇಲೆ ಬೆಳೆದಿದ್ರೆ ಅದು ಭೂಮಿ ಆಗೋದಿಲ್ಲ. ಆವಾಗ ಏನಾಗುತ್ತೆ? ದಿಸ್ ಈಸ್ ಟ್ಯಾಕ್ಸೇಬಲ್. ದಿಸ್ ಈಸ್ ನಾಟ್ ಎ ಅಗ್ರಿಕಲ್ಚರ್ ಲಿಂಕ್ ಬೈ. ದೆನ್ ಜಾಸ್ಮಿನ್ ಪರ್ಚೇಸ್ಡ್ ಆ್ಯಂಡ್ ರೀಸೋಲ್ಡ್. ನೋಡಿ, ಆ ಜಾಸ್ಮಿನ್ ಅನ್ನ ಇವನು ಮಾರಿದಂತಹ ಜಾಸ್ಮಿನ್ ತಗೊಂಡು ಹೋಗ್ತಾನಲ್ಲ, ಅವನು ಇನ್ನೊಬ್ಬನಿಗೆ ಮಾರಾಟ ಮಾಡ್ತಾನಲ್ಲ, ದಟ್ ಈಸ್ ನಾಟ್ ಅಗ್ರಿಕಲ್ಚರಲ್ ಇನ್ಕಮ್. ದ ಫಸ್ಟ್ ಪರ್ಸನ್ ಹೂ ಈಸ್ ಗ್ರೋಯಿಂಗ್ ಇಟ್, ದಟ್ ಈಸ್ ಅಗ್ರಿಕಲ್ಚರಲ್ ಇನ್ಕಮ್. ಈ ವಿಷಯದಲ್ಲಿ ಇವನಿಗೆ ಟ್ಯಾಕ್ಸಿನ ವಿನಾಯಿತಿ ಸಿಗುತ್ತೆ ಅಂತಕ್ಕಂಥದ್ದು ಈ ಪ್ರಾಬ್ಲಮಿನ ಎನಲೈಸಿಸ್. ಈ ಎಲ್ಲ ಸೆಂಟೆನ್ಸ್ಗಳನ್ನು ನೀವು ಬರೆದ್ರೆ ಸಾಕು. ದಟ್ ಈಸ್ ದಿ ಆನ್ಸರ್. ದೆನ್ ದೇರ್ ಈಸ್ ಒನ್ ಮೋರ್ ಪ್ರಾಬ್ಲಮ್. 4A. ಮಿಸ್ಟರ್ ಶಂಭುನಾಥ್ grows rose flowers in his garden as a hobby. ಸೇಮ್ ಪ್ರಾಬ್ಲಮ್. ನಾನೇನು ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಎ ಫ್ಲವರ್ ಮರ್ಚೆಂಟ್ ಪರ್ಚೇಸಸ್ ಆಲ್ ಸಚ್ ಫ್ಲವರ್ಸ್ ಗ್ರೋನ್ ಇನ್ ದ ಗಾರ್ಡನ್ ಫಾರ್ 1 year and pays 80,000 rupees. ಈಸ್ ದಿಸ್ ಸಮ್ ಇನ್ಕಮ್ ಟ್ಯಾಕ್ಸೇಬಲ್? ಆನ್ಸರ್ ಈಸ್ ನೋ. ಪ್ರೀವಿಯಸ್ ಆನ್ಸರ್ ಏನಿದೆಯಲ್ಲ ಅದೇ ಆನ್ಸರ್ ಇಲ್ಲೂ ಕೂಡ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 5. What problem number 5 says? A hospital which is established solely for philanthropic purpose. ನೋಡಿ, ದವಾಖಾನೆಯನ್ನು ಇಲ್ಲಿ ನಾವು ಏನಕ್ಕೆ ಯೂಸ್ ಮಾಡಿದ್ದೀವಿ? ಫಿಲಾಂಥ್ರಪಿಕ್ ಪರ್ಪಸ್, ಲೋಕ ಸೇವೆಗಾಗಿ, ಲಾಭಕ್ಕಾಗಿ ಅಲ್ಲ. ನಾವು ಲೋಕ ಸೇವೆಗಾಗಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ. ಆಮೇಲೆ ಸಬ್ಸೆಕ್ವೆಂಟ್ಲಿ ಫೈನಾನ್ಸ್ಡ್ ಬೈ ಗೌರ್ಮೆಂಟ್, ನಂತರದಲ್ಲಿ ಸರ್ಕಾರದ ಸಹಾಯಧನ ಸಿಗುತ್ತೆ ಇದಕ್ಕೆ. ಅಪ್ರೂವ್ಡ್ ಬೈ ಪ್ರಿಸ್ಕ್ರೈಬ್ಡ್ ಅಥಾರಿಟಿ. ಟ್ರೀಟ್ಸ್ ದ ಪರ್ಸನ್ಸ್ ಸಫರಿಂಗ್ ಫ್ರಮ್ ಇಲ್ನೆಸ್ ಆರ್ ಮೆಂಟಲ್ ಡಿಸೆಬಿಲಿಟಿ ಆ್ಯಂಡ್ ರಿಸೀವ್ಸ್ 5 crore rupees ಆನ್ಯುವಲಿ. 5 ಕೋಟಿ ರೂಪಾಯಿ ಬರ್ತದೆ ಅದಕ್ಕೆ. ಏನು? ಗೌರ್ಮೆಂಟ್ನಿಂದ ಫಂಡ್ಸ್. ವೆದರ್ ದ ಇನ್ಕಮ್ ಈಸ್ ಎಕ್ಸಮ್ಟೆಡ್, ಗಿವ್ ರೀಸನ್ಸ್. Categories of hospitals for exemption on government funded hospitals. So in this section, see the section how it is. Section 1023C
ರೋಮನ್ 3AC ಈ ಒಂದು ಸೆಕ್ಷನ್ನಲ್ಲಿ ಇನ್ಕಮ್ ಈಸ್ ಫುಲ್ಲಿ ಎಕ್ಸಮ್ಟ್. ಇನ್ಕಮ್ ಈಸ್, ಇದನ್ನ ನೆನ್ಪಿಟ್ಕೋಬೇಕು ನೀವು. ಸೆಕ್ಷನ್ 10 ಇಂಟು ಬ್ರಾಕೆಟ್ 23C ಇಂಟು ಬ್ರಾಕೆಟ್ 3 ರೋಮನ್ 3AC ಈ ಸೆಕ್ಷನ್ ಪ್ರಕಾರ ಹಾಸ್ಪಿಟಲ್ ಎಕ್ಸಿಸ್ಟ್ ಸೋಲಿ ಫಾರ್ ಫಿಲಾಂಥ್ರಪಿಕ್ ಪರ್ಪಸ್. It is wholly or substantially financed by the government, and wholly or financially financed by the government, then it is exempted according to this section of the Income Tax Act of Income Tax Act 1961. ಈ ಸೆಕ್ಷನ್ ಏನು ಹೇಳುತ್ತೆ ಅನ್ನೋದನ್ನು ಇಲ್ಲೇ ಬರೆದ್ಬಿಟ್ಟಿದ್ದೀನಿ ನಾನು. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961, ವಾಟ್ ಇಟ್ ಸೇಸ್ ಐ ಹ್ಯಾವ್ ರಿಟನ್ ದೇರ್. ಸೆಕ್ಷನ್ 10, 23C, 3AC, ಎನಿ ಹಾಸ್ಪಿಟಲ್ ಆರ್ ಅದರ್ ಇನ್ಸ್ಟಿಟ್ಯೂಷನ್ ಫಾರ್ ದ ರಿಸೆಪ್ಷನ್ ಅಂಡ್ ಟ್ರೀಟ್ಮೆಂಟ್ ಆಫ್ ಪರ್ಸನ್ಸ್ ಸಫರಿಂಗ್ ಫ್ರಾಮ್ ಇಲ್ನೆಸ್ ಆರ್ ಮೆಂಟಲ್ ಡಿಫೆಕ್ಟಿವ್ನೆಸ್ ಆರ್ ಫಾರ್ ದ ರಿಸೆಪ್ಷನ್ ಅಂಡ್ ಟ್ರೀಟ್ಮೆಂಟ್ ಆಫ್ ಪರ್ಸನ್ಸ್ ಡ್ಯೂರಿಂಗ್ convalescence or persons of requiring medical attention or rehabilitation, existing solely for philanthropic purposes, ಕೇವಲ ಲೋಕ ಸೇವೆಗಾಗಿ ಇದ್ರೆ, and not for the purpose of profit. ಇಲ್ಲೇನಿರಬೇಕು, ಅದು ಲಾಭಕ್ಕಾಗಿ ಇರಬಾರ್ದು. not for the purpose of profit, and which is wholly or substantially financed by the government. The act is very, very, very clear. Straight application of this act to this hospital. ಆದ್ದರಿಂದ ಈ ಹಾಸ್ಪಿಟಲ್ಗೆ ಏನಾಗುತ್ತೆ, ಕಂಪ್ಲೀಟ್ ಎಕ್ಸಂಪ್ಷನ್ ಸಿಗುತ್ತೆ. ದೇ ನೀಡ್ ನಾಟ್ ಪೇ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್. ಅವ್ರ ಲಾಭಕ್ಕಾಗಿ ಏನು ಮಾಡ್ತಾ ಇಲ್ಲ, ಆದ್ದರಿಂದ ಇನ್ಕಮ್ ಟ್ಯಾಕ್ಸ್ ಪೇ ಮಾಡುವ ಅವಶ್ಯಕತೆ ಇಲ್ಲ. ಆ್ಯಂಡ್ ಸೆಕ್ಷನ್ 10, 23C, ಕ್ಯಾಪಿಟಲ್ C ಇಂಟು ಬ್ರಾಕೆಟ್ ರೋಮನ್ CAC ಈಸ್ ಅಪ್ಲಿಕೇಬಲ್ ಟು ದೆಮ್ ಅಕಾರ್ಡಿಂಗ್ ಟು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 10. ಏನು ನೆನಪಿಲ್ಲ ಅಂದರೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ 10 ಅಂತ ಬರೆದ್ರೂ ಆಗುತ್ತೆ. ಬಟ್ ಈ ಫುಲ್ ಬರೆದ್ರೆ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್. ವೆರಿ ಸಿಂಪಲ್ ಪ್ರಾಬ್ಲಮ್. ಇಫ್ ಯು ರಿಮೆಂಬರ್ ದ ಸೆಕ್ಷನ್, ಯು ಆರ್ ಗೋಯಿಂಗ್ ಟು ಗೆಟ್ 10 marks very easily. Problem number 5. Now I will go to problem number 6. Problem number 6. What is problem number 6? Let us see now. Problem number 6. What is the problem? Yes. Let me read the problem. A foreigner, a foreign citizen, he comes to India on 23/2017. 23/2017. He is appointed on 10/4/2017. On 10/4/2017, his appointment is confirmed and approved by the government of India. In 2017-18, he gets 12 lakhs. What is that 12 lakhs? 20 lakhs remuneration. 20 lakhs remuneration. Sambala. Remuneration. State whether the amount is taxable in India. Taxable in India, right? So here the very important section that what we can assume is section 912 is very important section. Section 912 under the head salaries. This is very important section. And here the section 5 is also very important section. Section 5. Section 6 is very clear. In section 6 ಬಗ್ಗೆ ನಮಗೇನು ಡೌಟ್ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961. Actually, this problem goes to the root of the issue of income tax. What is income tax? Income earned. Income earned. Here, whether he is Indian or whether he is foreigner. If the income is earned in India, he is bound to pay tax. He is bound to pay tax for that. Definitely he is bound to pay tax for that.
he has earned accrued salary or income arisen in India according to section 5, he is bound to pay tax. This is our first argument or first this one. Then we will see about his residence in India. He is resided for the whole year. He is resided for the whole year. So section 6 is satisfied. He is residing in India. Section 6 is satisfied. Then according to section 9(1)(2), income which falls under the head salaries is income. ಒಬ್ಬ ವ್ಯಕ್ತಿಗೆ ಸಂಬಳ ಅಂತ ಕೊಟ್ಟರೆ that is to be treated as income only. Anything given as a salary, it is income only. So section 15 talks about charging income. Charging income. So if you write this section, point number 1, point number 2, that is section 9, and point number 3, section 6, your answer is over. Very simple. ಇಲ್ಲಿ ಅವನು ನೀವೇನು ತಿಳ್ಕೊತೀರಿ, ಫಾರಿನರು ಅವನಿಗೆ ಟ್ಯಾಕ್ಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಏನು ಮಾಡ್ತೀವಿ ಅಂದರೆ, ಒಬ್ಬ ವ್ಯಕ್ತಿ ಹಿಂದಿನ ವರ್ಷ ಅವನು ಗಳಿಸಿರ್ತಾನಲ್ಲ, ಆ ವರ್ಷ 182 ದಿವಸ ಇದ್ರೆ ಸಾಕು, ಅಥವಾ ಈವನ್ 60 ದಿವಸ ಇದ್ರೂ ಸಾಕು. ಅದ್ರ ಹಿಂದಿನ 4 ವರ್ಷ ಅವನೇನು ಮಾಡಬೇಕು, 365 ವರ್ಷ ಇರಬೇಕು. ಟೋಟಲ್ 5 ವರ್ಷದಲ್ಲಿ, ಹಿಂದಿನ ವರ್ಷದಲ್ಲಿ 60, ಅದ್ರ ಹಿಂದಿನ 4 ವರ್ಷದಲ್ಲಿ 365 ದಿವಸ ಇದ್ರೂ ಓಕೆ. ಅಥವಾ ಹಿಂದಿನ 4 ವರ್ಷ ಅವನು ಇದಾನ ಬಿಟ್ಟೋನೋ ನಮ್ಗೆ ಗೊತ್ತಿಲ್ಲ, ಹಿಂದಿನ ವರ್ಷ 180 ದಿವಸ ಇದ್ರೂ ಓಕೆ. ದಟ್ ಈಸ್ ಹಿ ಈಸ್ ಬೌಂಡ್ ಟು ಪೇ ಟ್ಯಾಕ್ಸ್ ಅಂತ ನಮ್ಮ ಇನ್ಕಮ್ ಟ್ಯಾಕ್ಸ್ ಹೇಳುತ್ತೆ. ದೇರ್ ಫಾರ್ ಹಿ ಈಸ್ ಬೌಂಡ್ ಟು ಪೇ ಟ್ಯಾಕ್ಸ್ ಹಿಯರ್ ಅನ್ನೋದು it is very clear. Then section problem 6a, it is nothing but a repetition of problem. A foreign citizen comes to India for the first time on March 2017, 10th April, right, appointed by the government. During so and so he was paid 20 lakhs. Repeat problem. It is a previous one. What is there? Same data is there. I need not discuss. Problem number 7. Let me discuss problem number 7. What is problem? John, an American citizen, was appointed as a senior scientific officer on 1st of April 2006. On 31st January 2014, he went to Uganda. On deputation for a period of 3 years. But he has left his family in India. Actually, ಇದು ನಿಮ್ಗೆ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿರೋದು. His family, other things are irrelevant for us. It is income tax is for individual. We will talk about him only, no other person. On 1st May 2015, he came back to India. And took with him his family to Uganda on 30th June 2015. Mat Uganda ko hoda avanu. He returned to India and joined his original job on February 2017. What would be his residential status for 2017-18? ಇಷ್ಟೊತ್ತಿನವರೆಗೆ ನಾನು ಸೆಕ್ಷನ್ 6(1)(a) ಬಗ್ಗೆ ಮತ್ತು 6(1)(c) ಬಗ್ಗೆ ಬಹಳಷ್ಟು ಮಾತಾಡಿದ್ದೀನಿ. ಅದೇ ಸೆಕ್ಷನ್ನಿನ ಇಂಟರ್ಪ್ರಿಟೇಷನ್ ಇಲ್ಲಿದೆ. ಸೆಕ್ಷನ್ 6(1)(a) ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ 182 ಡೇಸ್ ಇರಬೇಕು ಅವನು ಅಂತ. ಯಾವಾಗ? ಪ್ರೀವಿಯಸ್ ವರ್ಷದಲ್ಲಿ 182 ಡೇಸ್ ಇರಬೇಕು. ಅಥವಾ ಇದು ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆರ್ ಈ ಕಂಡೀಷನ್ ಫುಲ್ಫಿಲ್ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆರ್ ಇಲ್ಲೇನಿರಬೇಕು 6(1)(c) ಪ್ರಕಾರ, ಇದು ಎ ಅಲ್ಲ, ಇದನ್ನು ಕಟ್ ಮಾಡಿದೆ, ಅಗೇನ್ ದೇರ್ ಇಸ್ ಎ ಮಿಸ್ಟೇಕ್. 6(1)(c) ಪ್ರಕಾರ ಹಿಂದಿನ ವರ್ಷದಲ್ಲಿ 60 ದಿವಸ ಇರಬೇಕು. ಆದ್ರೆ ಹಿಂದಿನ 4 ವರ್ಷಗಳಲ್ಲಿ ಅವನೇನಿರ್ಬೇಕು 365 ದಿವಸ ಇರಬೇಕು. ನಾನು ಇದನ್ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಫಸ್ಟೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಡನ್ ಇಟ್ ಹಿಯರ್. ಎಸ್, ನೋಡಿ, ಹಿಂದಿನ ವರ್ಷ ಅವನು 182 ದಿವಸ ಇದ್ರೆ ಸಾಕು. ದಿಸ್ ಈಸ್ ಒನ್ ಕಂಡೀಷನ್. 6(1)(a) ಪ್ರಕಾರ ಪ್ರೀವಿಯಸ್ ಇಯರ್
ಅಸೆಸ್ಮೆಂಟ್ ಇಯರ್ನ ಹಿಂದಿನ ವರ್ಷ. ಅವನು 182 ದಿವಸ ಇದ್ರೆ ಸಾಕು. ಆದರೆ ಇದು ಫುಲ್ಫಿಲ್ ಆಗಲ್ಲ ಅಂತ ಇಟ್ಕೊಳ್ಳಿ, ದಿಸ್ ಈಸ್ ನಾಟ್ ಪಾಸಿಬಲ್ ಅಂದ್ರೆ ಹಿ ಹ್ಯಾಸ್ ಗಾಟ್ ಒನ್ ಮೋರ್ ಆಪ್ಷನ್. ವಾಟ್ ಈಸ್ ಒನ್ ಮೋರ್ ಆಪ್ಷನ್? ಒನ್ ಮೋರ್ ಆಪ್ಷನ್ ಏನು ಅಂದ್ರೆ ಹಿಂದಿನ ವರ್ಷ ಬರೀ 60 ದಿವಸ ಇದ್ರೆ ಸಾಕು, 60 ದಿವಸ ಇದ್ರೆ ಸಾಕು. ಆದ್ರೆ ಅದ್ರ ಹಿಂದಿನ 4 ವರ್ಷಗಳಲ್ಲಿ ಒಟ್ಟು 365 ದಿವಸ ಇರಬೇಕು. ಹಿಂದಿನ 4 ವರ್ಷಗಳಲ್ಲಿ ಒಟ್ಟು 365 ದಿವಸ ಇರಬೇಕು. ಇಲ್ಲ ಇದರ ಆಗ್ಬೇಕು, ಇಲ್ಲ ಇದರ ಆಗ್ಬೇಕು. ಇದು ಮತ್ತು ಇದ್ರ ಮಧ್ಯೆ ಆ್ಯಂಡ್ ಏನಲ್ಲ, ದಿಸ್ ಈಸ್ ಆರ್ ಕಂಡೀಷನ್. ಯಾವ್ದಾದ್ರು ಒಂದಿದ್ರೆ ಸಾಕು, ಯಾವ್ದಾದ್ರು ಒಂದಿದ್ರೆ ಅದಕ್ಕೆ ನಾವು 60 + 365 ರೂಲ್ ಅಂತ ಹೇಳ್ತೀವಿ. ಸೊ ದ ಸೇಮ್ ಥಿಂಗ್ ನಾವು ವಿಲ್ ಸಿ ಇನ್ ದಿಸ್ ಪರ್ಸನ್. ವಿ ವಿಲ್ ಸಿ ದ ಸೇಮ್ ಥಿಂಗ್ ಇನ್ ದಿಸ್ ಪರ್ಸನ್. ವಾಟ್ ಹ್ಯಾಪನ್ಸ್ ಹಿಯರ್? ಅದನ್ನೇ ಇಲ್ಲಿ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದಾನೆ ಇಲ್ಲಿ ಬರ್ದಿದ್ದೀನಿ. ಐ ಹ್ಯಾವ್ ರಿಟರ್ನ್ ದಿಸ್ ಈಸ್ ಸೇಮ್ ಥಿಂಗ್. ಇದ್ರ ಮುಂದೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇಲ್ಲಿ. ಪ್ರಾಬ್ಲಮ್ ಅನಲೈಸಿಸ್ 613 6.1a 6.1c ಇಲ್ಲಿ ಆ ಸೆಕ್ಷನ್ ಅನ್ನೇ ಕೊಟ್ಟಿದ್ದೀನಿ ನಾನು. 6.1c ಹೆಂಗಾಗತ್ತೆ ನೋಡಿ. ಹ್ಯಾವಿಂಗ್ ವಿದಿನ್ ದ 4 years ಪ್ರಿಸೀಡಿಂಗ್ ದ್ಯಾಟ್ ಇಯರ್. ಪ್ರಿಸೀಡಿಂಗ್ ದ್ಯಾಟ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್. ಇಲ್ಲಿ ಏನು ಮಾಡಿದೀವಿ ನಾವು 6.1a ನಲ್ಲಿ ಪ್ರೀವಿಯಸ್ ಇಯರ್ ಅಂತ ತಗೊಂಡಿದ್ದೀವಿ. ಪ್ರೀವಿಯಸ್ ಇಯರ್, ಆ ಪ್ರೀವಿಯಸ್ ಇಯರ್ ಇಂದನೇ 4 ವರ್ಷಗಳು ಅಂತ. ಓಕೆ, ಹ್ಯಾಸ್ ಬೀನ್ ಇನ್ ಇಂಡಿಯಾ ಫಾರ್ ಅ ಪೀರಿಯಡ್ ಅಮೌಂಟಿಂಗ್ ಟು 365 days ಆರ್ ಮೋರ್. ಈಸ್ ಇನ್ ಇಂಡಿಯಾ ಫಾರ್ ಎ ಪೀರಿಯಡ್ ಆರ್ periods amounting to in all to 60 days or more in that year. That year andre preceding year. So same thing I have made very simple and written it here. ಹೀಗಿರಬೇಕು ಅಂತ, ಹೀಗೆ ಇರಬೇಕು ಅಂತ ಹೇಳಿ. ಓಕೆ, ಸೊ ದಿಸ್ ಈಸ್ ಕಂಡೀಷನ್. ದಿಸ್ ಈಸ್ ಕಂಡೀಷನ್. ನಾವು ವಿಲ್ ಚೆಕ್ ದ ಕಂಡೀಷನ್. ವಿಲ್ ಚೆಕ್ ದ ಕಂಡೀಷನ್. ಇಲ್ಲೇ ಎಲ್ಲರೂ ಬರಿತೀನಿ ನಾನು. ಏನು ಅಂತಂದ್ರೆ ಅವನು ಅಸೆಸ್ಮೆಂಟ್ ಇಯರ್ ಯಾವುದು? 2017-18 assessment year. Assessment year is 2017-18. ಅಂದ್ರೆ ಪ್ರೀವಿಯಸ್ ಇಯರ್ ಯಾವುದು? therefore previous year is 2016-2017. ಅಂದ್ರೆ 14/2016 to 31/3/2017 ವರೆಗೆ. ಇಷ್ಟು ಪೀರಿಯಡ್ ಅಲ್ಲಿ ಅವನು 182 ಡೇಸ್ ಇದಾನ ಅಂತ ಚೆಕ್ ಮಾಡ್ಬೇಕು. ನಾವಿಲ್ಲಿ 182 ಡೇಸ್ ಇದಾನ ಅಂತ ಚೆಕ್ ಮಾಡಬೇಕು. ಹಿಂದಿನ ವರ್ಷ ಏನಾಗಿರುತ್ತೆ? he returned and joined his original job on February 2017. He joined on February 2017. February 2017 ನಿಂದ ಇದಾನ ಅವನು ಇಲ್ಲಿ. February 2017 ಅಂತಂದ್ರೆ ಇಲ್ಲಿ ಎಷ್ಟು ದಿವಸ ಇದಾನ ಅವನು? February 2017 ಅಂತಂದ್ರೆ ಫೆಬ್ರವರಿ ತಿಂಗಳು ಅವನು ಎಷ್ಟು ದಿನ ಇದ್ದಾನೆ ನಾವು ಲೆಕ್ಕ ಹಾಕಬೇಕು. ಇಲ್ಲಿ 2017 ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಒಂದು ದಿನ ಬಿಡೋಣ. ಒಂದು ದಿನ ಬಿಟ್ರೆ ಇನ್ನೆಷ್ಟು ದಿನ ಉಳಿಯುತ್ತೆ? 27 ಡೇಸ್. 27 ಡೇಸ್ ಪ್ಲಸ್ ಮಾರ್ಚ್ 31 ದಿವಸ ಎಷ್ಟಾಯ್ತು? 8 3 2 5 58 ಡೇಸ್ ಇದ್ದಾನೆ ಅವನು. 58 ಡೇಸ್ ಇದ್ದಾನೆ. ಸೊ ಇನ್ ದ ಪ್ರೀವಿಯಸ್ ಇಯರ್ he is there only for 58 days. ನೆಕ್ಸ್ಟ್ ಇದಕ್ಕಿಂತ ಹಿಂದೆ ಯಾವಾಗ ಬಂದಿದ್ದ ನೋಡೋಣ. ಆನ್ 1st May 2015 ಈ ಪೀರಿಯಡ್ ಅಲ್ಲಿ ಬಂದೇ ಇಲ್ಲ. ಸೊ ಕಂಡೀಷನ್ ನಂಬರ್ 1 is not fulfilled. Condition number 1 is not fulfilled. Whether condition number 2 is fulfilled, 2 is also not fulfilled. ಯಾಕೆ ಹೇಳಿ? ಅವನು ಮೊದಲು ಬಂದದ್ದು ಯಾವಾಗ? ಆನ್ ಡೆಪ್ಯುಟೇಷನ್ ಫಾರ್ 3 years. ಮೇನಲ್ಲಿ ಬಂದಿದ್ದಾನೆ. ಮೇನಲ್ಲಿ ಬಂದು ಮತ್ತೇನು 30th June 2015 ಹೋಗ್ಬಿಡ್ತಾನೆ. ನಾವು 2015 ಹೋದ್ರೆ ನಮ್ಗೆ ಈ 16 ಪೀರಿಯಡ್ ಅಲ್ಲಿ ಅವನು ಇರುವಂತಹ ವಾಸ ಅತಿ ಮುಖ್ಯ. ಯಾಕಂದ್ರೆ ನಮ್ಗೆ ಐದಾರು ಈ 60 ಡೇಸ್ ಆರು ಇರಬೇಕು ಹಿಂದಿನ ವರ್ಷ, ಅಥವಾ 182 ಡೇಸ್ ಆರು ಇರಬೇಕು. ದಿಸ್ ಫಸ್ಟ್ ಕಂಡೀಷನ್ ಹಿ ಹ್ಯಾಸ್ ಟು ಫುಲ್ಫಿಲ್. ಇಲ್ಲಿ ಕೇವಲ 58 ದಿವಸ ಇದ್ದಾನೆ. ದೇರ್ ಫಾರ್ he is residential, he is not resided. So he is not a resident. Answer is he is not a resident.
he is not a resident. For assessment year 2017-18. 2017-2018. He is not a person to be assigned because he is not an Indian. He is an American citizen. He is an American citizen. Therefore, ಅವನು ಹಿಂದಿನ ವರ್ಷ ಈ ರೀತಿಯಾಗಿ 182 ಡೇ ಕಂಡೀಷನ್ನು ಫುಲ್ಫಿಲ್ ಆಗಲ್ಲ, ಅಂದರೆ 6(1) ಏನು ಫುಲ್ಫಿಲ್ ಆಗಲ್ಲ, 6(1)C ಫುಲ್ಫಿಲ್ ಆಗಲ್ಲ. ಆದ್ದರಿಂದ ಹಿ ಈಸ್ ನಾಟ್ ರೆಸಿಡೆಂಟ್ ಅಂತೇಳಿ ನಾವು ಈ ಪ್ರಕರಣದಲ್ಲಿ ಡಿಸೈಡ್ ಮಾಡ್ಬೋದು. ಅದಕ್ಕೆ ನೀವೇನು ಬರೀಬೇಕಂದ್ರೆ ಫಸ್ಟ್ ಪಾಯಿಂಟ್ ಅಸೆಸ್ಮೆಂಟ್ ಇಯರ್ 2017-18, ಪ್ರೀವಿಯಸ್ ಇಯರ್ ಈಸ್ 2016-17, ಪೀರಿಯಡ್ ಈಸ್ ದಿಸ್ ಮಚ್. ಈ ಪೀರಿಯಡಲ್ಲಿ ಇದ್ದಂಥದ್ದು ಫೆಬ್ರವರಿನಲ್ಲಿ 27 ದಿವಸ, ಮಾರ್ಚಲ್ಲಿ 31 ದಿವಸ, ಇಷ್ಟೇ ಇರೋದು. ಟೋಟಲ್ ಏನಾಗುತ್ತೆ 58 ದಿವಸ ಆಗುತ್ತೆ. ಇಟ್ ವಿಲ್ ನಾಟ್ ಕ್ರಾಸ್ 60 ಡೇಸ್. ಈ 60 ಡೇಸ್ ಕಂಪಲ್ಸರಿ ಇರಲೇಬೇಕು. ಇದರಲ್ಲಿ 60 ಪ್ಲಸ್ ಇವೆರಡೂ ಸೇರಿರಬೇಕು. ಇದು ಇಲ್ಲ ಅಂದಾಗ ನಾವು ಇದನ್ನು ಹುಡುಕುವ ಅವಶ್ಯಕತೆ ಇಲ್ಲ, ಎರಡನೇದನ್ನು ಹುಡುಕುವ ಅವಶ್ಯಕತೆನೇ ಇಲ್ಲ. ಹಿ ಈಸ್ ನಾಟ್ ರೆಸಿಡೆಂಟ್ ಅಂತ ಹೇಳಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು. ಅದೇ ಸೆಕ್ಷನ್ಗಳನ್ನು ನಾನು ಇಲ್ಲಿ ಬರೆದಿದ್ದೀನಿ, ಎಕ್ಸಾಕ್ಟ್ಲಿ ಕಾಪಿ ಮಾಡಿದ್ದೀನಿ ಸೆಕ್ಷನ್ಗಳನ್ನು. ದಿಸ್ ಪ್ರಾಬ್ಲಮ್ ಅನಾಲೈಸಿಸ್ ಈ ಸೆಕ್ಷನ್ 6(1)C ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. 6 ಹಿಂಗೆ ಹೇಳುತ್ತೆ, 6(1)A ಹಿಂಗೆ ಹೇಳುತ್ತೆ, 6(1)C ಹಿಂಗೆ ಹೇಳುತ್ತೆ. ಅವನ್ನೆಲ್ಲ ಕಲರಲ್ಲಿ ನಿಮ್ಗೆ ಮಾಡಿದ್ದೀನಿ. ಇದರ ಇಂಟರ್ಪ್ರಿಟೇಷನ್ ನಾನು ಹಿಂದೆ ಮಾಡಿದ್ದೀನಿ. ಎಸ್, ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. ಪ್ರಾಬ್ಲಮ್ ನಂಬರ್ 8. I think I will stop with this problem number 8. I will solve problem number 8 and I will stop my discussion today. Problem number 8. Problem number 6. Problem number 7. Problem number 8. Problem number 8. Here, very important thing is to appreciate the difference between business and speculative business. ಏನು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಂತಂದರೆ, ಈ ಶೇರ್ ಟ್ರೇಡಿಂಗಲ್ಲಿ ಆಪ್ಷನ್ ಟ್ರೇಡಿಂಗ್ ಅಂತಿರುತ್ತೆ. ಆಪ್ಷನ್ ಟ್ರೇಡಿಂಗ್ ಈಸ್ ಎ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ನೀವು ಶೇರ್ ಪರ್ಚೇಸ್ ಮಾಡ್ತೀರಿ, ಶೇರ್ ಸೇಲ್ ಮಾಡ್ತೀರಿ ಅಂತಂದರೆ ಅದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಅಲ್ಲ. ಅದ್ರ ಶೇರ್ ಜೊತೆಗೆ ನಿಮಗೆ ಆಪ್ಷನ್ ಟ್ರೇಡಿಂಗ್ ಅಂತಿರ್ತದೆ. ಅದಕ್ಕೆ ಏನೋ ಶಬ್ದ ಇದೆ, ನನಗೆ ಐ ಆಮ್ ನಾಟ್ ಏಬಲ್ ಟು ರೀಕಲೆಕ್ಟ್. ಆಪ್ಷನ್ ಟ್ರೇಡಿಂಗ್ ಅಂತೇಳಿ ನೀವು ಗೂಗಲ್ ಮಾಡಿದರೆ ಸಿಗುತ್ತೆ. ಓಕೆ, ಅಲ್ಲಿ ಅವಕ್ಕೆ ಡೆರಿವೇಬಲ್ಸ್ ಅಂತ ಹೇಳ್ತಾರೆ. ಡೆರಿವೇಬಲ್ಸ್ ಅಂದರೆ ಅವೇನು ನಿಮ್ಮ ಹತ್ರ ಇರೋದೇನೇ ಇಲ್ಲ, ನೀವು ಸ್ಪೆಕ್ಯುಲೇಟ್ ಮಾಡ್ತೀರಿ ಅಂಥ ಬಿಸ್ನೆಸ್. ಓಕೆ, ನಾವು ಎ ಪರ್ಸನ್ ಹ್ಯಾಸ್ ಸಸ್ಟೈನ್ಡ್ ಎ ಲಾಸ್ ಆಫ್ 1 lakh, in his speculative business. He wants to set off this loss from income of 30,000 received under the head income from house property. Will he be allowed to do so ಅಂಡರ್ ದ ಲಾ? ಡಿಸ್ಕಸ್ ವಿತ್ ರೀಸನ್ಸ್. ನೋಡಿ, ಒಬ್ಬ ವ್ಯಕ್ತಿ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಮಾಡಿ ಸುಮಾರು 1 ಲಕ್ಷ ಹಾನಿ ಮಾಡ್ಕೊಂಡಿರ್ತಾನೆ. ಆದರೆ ಅವನಿಗೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಇರುತ್ತೆ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೋದಾ ಅಂತ ನೆನ್ಪಿಟ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಲಾ ಏನು ಹೇಳುತ್ತೆ ಅಂತಂದರೆ, ಕನಿಷ್ಠ 4 ಅಥವಾ 5 ವರ್ಷ ನೀವು ಫಾರ್ಮ್ 10E ಕೊಟ್ಟು ಲಾಸು ಈಚೆ ಆಚೆ ಮಾಡ್ಬೋದು. ಯು ಕ್ಯಾನ್ ರಿವೈಸ್ ಯುವರ್ ದಿಸ್ ಒನ್. ಸೆಟಾಪಿಗೆ ಪ್ರಾವಿಷನ್ ಇದೆ. 1 ವರ್ಷ ಲಾಭ ಆಗುತ್ತೆ, ಇನ್ನೊಂದು ವರ್ಷ ಲಾಸ್ ಆಗುತ್ತೆ ಅಂತಂದರೆ ಲಾಸ್ ಆದ ವರ್ಷದ ಲಾಸನ್ನು ಲಾಭ ಆಗೋ ವರ್ಷದ ಜೊತೆಗೆ ಸೆಟಾಪ್ ಮಾಡ್ಬೋದು. ಇಟ್ ಈಸ್ ಪರ್ಮಿಟೆಡ್, 100% ಪರ್ಮಿಟೆಡ್. ಬಟ್ ಇಟ್ ಈಸ್ ನಾಟ್ ಪರ್ಮಿಟೆಡ್ ಇನ್ ಕೇಸ್ ಆಫ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. ದಟ್ ಈಸ್ ಇಂಪಾರ್ಟೆಂಟ್ ಹಿಯರ್. ನೀವು ಸ್ಪೆಕ್ಯುಲೇಟಿವ್ ಅನ್ನೋದನ್ನು ಓದೋದು ಮರೆತು ಬಿಟ್ಟರೆ ಯು ವಿಲ್ ರೈಟ್ ಎ ರಾಂಗ್ ಆನ್ಸರ್ ಟು ದ ಕ್ವಶನ್. ನೋಡಿ, ಏನು ಲೀಗಲ್ ಪ್ರಾವಿಷನ್ ಏನಿದೆ? ಸೆಕ್ಷನ್ 71(1) ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಏನು ಹೇಳುತ್ತೆ? ಅಲೌಸ್
ಇಂಟರ್-ಹೆಡ್ ಸೆಟ್ ಆಫ್ ಲಾಸಸ್ ಎಕ್ಸೆಪ್ಟ್ ಕ್ಯಾಪಿಟಲ್ ಲಾಸ್. ನಿಮ್ಗೆ ಇನ್ಕಮ್ ಲಾಸಲ್ಲಿ, ರೆವಿನ್ಯೂ ಲಾಸಲ್ಲಿ ಏನಿದೆ, ನೀವು ಲಾಸ್ ಪ್ರಾಫಿಟ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಬೋದು. ಬಿಸ್ನೆಸ್ ಲಾಸ್ ಈಸ್ ನಾಟ್ ಬಾರ್ಡ್ ಫ್ರಮ್ ಬೀಯಿಂಗ್ ಸೆಟ್ ಆಫ್ ಅಗೇನೆಸ್ಟ್ ಹೌಸ್ ಪ್ರಾಪರ್ಟಿ. ದಿಸ್ ಈಸ್ ಆಲ್ಸೋ ಓಕೆ. ಫಸ್ಟ್ ಕಂಡೀಷನ್ ಇಸ್ ಆಲ್ಸೋ ಓಕೆ, ಸೆಕೆಂಡ್ ಕಂಡೀಷನ್ ಇಸ್ ಆಲ್ಸೋ ಓಕೆ. ನೀವು ಹೌಸ್ ಪ್ರಾಪರ್ಟಿ ಜೊತೆಗೂ ಅಡ್ಜಸ್ಟ್ ಮಾಡ್ಬೋದು. ದೇರ್ ಈಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಆದರೆ ಪ್ರಾಬ್ಲಮ್ 3 ಏನು ಹೇಳುತ್ತೆ ಅಂದರೆ, ಲಾಸ್ ಫ್ರಾಮ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಕೆನಾಟ್ ಬಿ ಸೆಟ್ ಅಪ್ ಅಗೇನೆಸ್ಟ್ ಅದರ್ ಬಿಸ್ನೆಸ್, and can be only set up against speculative business income only. ನೀವು ಹೋದ ವರ್ಷನೂ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಮಾಡಿರ್ತೀರಿ, ಅದ್ರ ಹಿಂದಿನ ವರ್ಷ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಮಾಡಿರ್ತೀರಿ. ಅವು ಎರಡರಲ್ಲಿ ಹೆಚ್ಚು ಕಮ್ಮಿ ಇತ್ತಂದರೆ ಸೆಟಪ್ ಪರ್ಮಿಟೆಡ್ ಇದೆ. ಆದರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ನ ಸೆಟಪನ್ನು ನಾನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಜೊತೆ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಂಪಾರ್ಟೆಂಟು. ದಟ್ ಈಸ್ ರಿಟನ್ ಇನ್ ಸೆಕ್ಷನ್ 73(1) ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್, ರೈಟ್? ಸೊ ಈ ಸೆಕ್ಷನನ್ನು, ಸೆಕ್ಷನ್ 73(1) ನಾನು ನೆಕ್ಸ್ಟ್ ಪೇಜಲ್ಲಿ ಬರೆದಿದ್ದೀನಿ. ಇಟ್ ಈಸ್ ಅವೈಲೇಬಲ್ ಹಿಯರ್. ಸೆಕ್ಷನ್ 71 ನೋಡಿ. ಸೆಕ್ಷನ್ 71 ಏನು ಹೇಳುತ್ತೆ ಅಂತ ನೀವು ಓದಿದರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸೆಕ್ಷನ್ 73(1) ಈಸ್ ಇಂಪಾರ್ಟೆಂಟ್ ಫಾರ್ ಅಸ್. ಸೆಕ್ಷನ್ 73(1) ಈಸ್ ಇಂಪಾರ್ಟೆಂಟ್, ಬಟ್ 71 ಇಲ್ಲಿ ಹೇಳಿದ್ದೀನಿ. ದಿಸ್ ಈಸ್ 71(1), ದಿಸ್ ಈಸ್ 73(1), ಎರಡೂ ಇಲ್ಲಿ ಬರ್ತಿದ್ದೀನಿ. 71(1), sorry, this I have written wrongly. This is 71, not 71(1). So 71, section 71 ಏನು ಹೇಳುತ್ತೆ? Save as otherwise provided in this act, where the net result of any assessment year in respect of any source falling under any head of income other than capital gains is a loss, the assessee shall be entitled to have the amount of such loss set off against his income from any other source under the same head. Any other source under the same head. ನೀವು ಮಾಡ್ಬೋದು ಅದನ್ನು, ಬಿಸ್ನೆಸ್ಸನ್ನು. 73 ಏನು ಹೇಳುತ್ತೆ ಅಂದರೆ, ಲಾಸಸ್ ಇನ್ ಸ್ಪೆಕ್ಯುಲೇಟಿವ್ ಬಿಸ್ನೆಸ್. 73, any loss computed in respect of a speculative business, option trading ಅಂತ ಹೇಳ್ಬೋದು ನಾವು, carried on by the assessee shall not be set off except against profits or gains, if any, of another speculative business. ಒಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಸಿನ ಲಾಸ್ ಪ್ರಾಫಿಟನ್ನು ಇನ್ನೊಂದು ಸ್ಪೆಕ್ಯುಲೇಟಿವ್ ಬಿಸ್ನೆಸ್ಗೆ ನೀವು ಅಡ್ಜಸ್ಟ್ ಮಾಡ್ಬೋದೇ ಹೊರತು ಬೇರೆ ಇದಕ್ಕೆ ಮಾಡೋಕ್ಕಾಗೋದಿಲ್ಲ ಅನ್ನೋದನ್ನು ಸೆಕ್ಷನ್ 73(1) ಕ್ಲಿಯರ್ ಆಗಿ ಹೇಳಿದೆ. Therefore this is not possible. The third answer, third is set off is not permitted. Set off is not permitted. ನಾವು ಸೆಟ್ ಆಫ್ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಸೆಟ್ ಆಫ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ದಿಸ್ ಈಸ್ ಆಲ್ ಅಬೌಟ್ ದಿ ಪ್ರಾಬ್ಲಮ್ 8. ಎಸ್, ದಿಸ್ ಪ್ರಾಬ್ಲಮ್ ಲೈನ್ I will do in the next video. I will come up with next video. Video is becoming long, therefore I want to close today. Probably tomorrow I will be able to complete the remaining problems ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಿಮ್ಮ ಒತ್ತಾಯದ ಮೇರೆಗೆ ಸಾಕಷ್ಟು ವರ್ಕೌಟ್ ಮಾಡಿ ನಾನು ಪ್ರಾಬ್ಲಮ್ಗಳನ್ನು ನಿಮಗೆ ಮಾಡಿದ್ದೀನಿ. ಕನ್ನಡದಲ್ಲಿ ನಾನು ಹೇಳಿದಂಥ ವಿಷಯವನ್ನು ಕನ್ನಡದಲ್ಲಿ ಬರ್ಕೊಂಡು ನೀವು ನೋಟ್ಸ್ ಮಾಡ್ಕೋಬೋದು ಅಂತ ಹೇಳ್ತಾ, ಯಾಕಂದರೆ ಇಂಗ್ಲೀಷ್ ಕನ್ನಡ ಮಾಡಲಿಕ್ಕೆ ನನಗೂ ಟೈಮ್ ಇಲ್ಲ. ಐ ಹ್ಯಾವ್ ಗಾಟ್ ಮೈ ಓನ್ ರೆಸ್ಪಾನ್ಸಿಬಿಲಿಟೀಸ್. ನಿಮ್ಮ ಒತ್ತಾಯಕ್ಕೋಸ್ಕರ ನಾನು ಇದನ್ನು ಮಾಡಿದ್ದೀನಿ. ಐ ಥಿಂಕ್ ದಿಸ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಅಂತ ಹೇಳ್ತಾ, ಇನ್ನೊಂದು ವಿಡಿಯೋದಲ್ಲಿ ಉಳಿದ ಪ್ರಾಬ್ಲಮ್ಗಳನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ನಿಮ್ಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಲಿ ಮುಗಿಸ್ತೀನಿ. ನಮಸ್ಕಾರ. ಮತ್ತು ನಿಮ್ಮೆಲ್ಲರ ಒಳ್ಳೆಯ ಏನು ಕಮೆಂಟ್ಗಳಿದಾವೆ ಅವೆಲ್ಲದಕ್ಕೂ ನಾನು ನನ್ನಿಂದ ಅಭಿನಂದನೆ ಸಲ್ಲಿಸ್ತಾ, ಇನ್ನೂ ಹೆಚ್ಚು ಜನರಿಗೆ ಅಥವಾ ಕಾನೂನು ಓದುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಆಶಯದಿಂದ ನನ್ನ ಪ್ರಯತ್ನ ಮುಂದುವರಿತಾ ಇರ್ತದೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಗುಡ್ ನೈಟ್.